ವಾಲ್ಬೆಲ್ಲ, ನೀವು ವಾಲ್ಬೆಲ್ಲ ಬೆಳಗಿಂದ ವಾಲ್ಬೆಲ್ಲದ ಸೊಗಡನ್ನ ನೋಡಿದಿರಿ. ವಾಲ್ಬೆಲ್ಲವನ್ನ ಊಟದ ಜೊತೆಗೆ ತಿಂದಿದ್ದೀರಿ. ಎಷ್ಟೋ ಜನರಿಗೆ ವಾಲ್ಬೆಲ್ಲ ಅಂತ ಹೇಳಿದ್ರೆ ಏನು ಅಂತ ಹೇಳಿ ಗೊತ್ತಿರ್ಲಿಕ್ಕಿಲ್ಲ. ಇವತ್ತು ನೀವು ಟೇಸ್ಟ್ ಮಾಡಿದಿರಿ. ಬೇರೆ ಬೇರೆ ಊರು ಜಿಲ್ಲೆಗಳಿಂದ ಬಂದಂತ ವಿದ್ಯಾರ್ಥಿಗಳು ಇವತ್ತು ಕುಂದಗನ್ನಡ ಅಧ್ಯಯನ ಪೀಠ ಮತ್ತು ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಜಂಟಿಯಾಗಿ ಆಯೋಜಿಸಿರುವ ಈ ವಾಲ್ಬೆಲ್ಲ ಅನ್ನೋ ಕಾರ್ಯಕ್ರಮ ನಿಮ್ಮೆಲ್ಲರ ನಿರೀಕ್ಷೆಯಂತೆ ಬಹಳ ಸಕ್ಸಸ್ಫುಲ್ ಆಗಿದೆ. ಈ ನಾಡಿನ ಸಂಸ್ಕೃತಿ, ಈ ನಾಡಿನ ಆಚಾರ ವಿಚಾರ ಕಲೆಗಳನ್ನ ಈ ವೇದಿಕೆ ಮೇಲೆ ನಾವೆಲ್ಲರೂ ಸೇರಿ ಕಣ್ತುಂಬಿಕೊಂಡಿದ್ದೇವೆ. ಇವತ್ತು ಬಹುಶಃ ನಮ್ಮ ಜಯಪ್ರಕಾಶ್ ಹೆಗ್ಡೆ ಸರ್ ಅವರಿಗೆ ಒಂದು ಸಣ್ಣ ಮಟ್ಟಿನ ತೃಪ್ತಿ ಆಗಿರ್ಬೋದೇನೋ. ಇವತ್ತು ನಾನು ಕುಂದಗನ್ನಡ ಅಧ್ಯಯನ ಪೀಠ ಆರಂಭ ಮಾಡಿದ ನಂತರ ಅನೇಕ ಇಂಥ ಕಾರ್ಯಕ್ರಮಗಳನ್ನು ಜಯಪ್ರಕಾಶ್ ಹೆಗ್ಡೆ ಸರ್ ಅವರ ನೇತೃತ್ವದ ತಂಡ ಈ ನೆಲದಲ್ಲಿ ಮಾಡ್ಕೊಳ್ತಾ ಬಂದಿದೆ. ಇವತ್ತು ಅವರು ಕುಂದಾಪುರದಲ್ಲಿ ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ನ ಮೂಲಕ ಅವರ ಪೀಠದಿಂದ ನಡೆದಿರುವಂತಹ ಕಾರ್ಯಕ್ರಮ ಬಹಳ ಸಕ್ಸಸ್ಫುಲ್ ಆಗಿದೆ. ಇವತ್ತು ಇಷ್ಟೊಂದು ಸಾಂಗವಾಗಿ ಈ ಕಾರ್ಯಕ್ರಮ ನೆರವೇರಬೇಕಾದ್ರೆ ಅದರ ಹಿಂದೆ ದಣಿವರಿಯದೆ ದುಡಿದವರು, ಇಡೀ ತಂಡವನ್ನ ನಮ್ಮೆಲ್ಲರನ್ನ ಜೊತೆಯಾಗಿ ತೆಗೆದುಕೊಂಡು ಹೋಗಿ ಈ ತರದ ಕಾರ್ಯಕ್ರಮ ಆಗ್ಬೇಕು, ನಮ್ಮ ಕಲೆ ಸಂಸ್ಕೃತಿ ಆಚಾರ ವಿಚಾರ ಇಂದಿನ ಪೀಳಿಗೆಯ ಮಕ್ಕಳಿಗೆ ತಿಳಿಬೇಕು ಅನ್ನುವ ಉದ್ದೇಶವನ್ನ ಇಟ್ಕೊಂಡು ಸುಮಾರು ದಿನಗಳಿಂದ ಇದರ ಜೊತೆಗೆ ನಮ್ಮ ಜೊತೆಗೆ ದುಡಿದವರು ಜಯಪ್ರಕಾಶ್ ಹೆಗ್ಡೆ ಸರ್. ನಾನು ಆಗ್ಲೇ ಅವರ ಬಗ್ಗೆ ಬೆಳಗಿನ ಸಂದರ್ಭದಲ್ಲಿ ಮಾತನಾಡಿದೆ. ಈ ರಾಜ್ಯದ ಮಾಜಿ ಸಚಿವರಾಗಿ, ಸಂಸದರಾಗಿ, ಶಾಸಕರಾಗಿ, ರಾಜ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿ ಅಧಿಕಾರ ಇರ್ಲಿ ಅಧಿಕಾರ ಇಲ್ಲದೆ ಇರ್ಲಿ ಜನರ ಸೇವೆನೇ ನನ್ನ ಪ್ರಥಮ ಆದ್ಯತೆ ಎನ್ನುವುದನ್ನ ಒಂದು ಮೂಲ ಉದ್ದೇಶವನ್ನಾಗಿ ಇಟ್ಕೊಂಡು ಈ ಪ್ರದೇಶದ, ಈ ನಾಡಿನ ದೀನ ದಲಿತರ, ಬಡವರ, ಬಲ್ಲಿದರ ಸೇವೆಯನ್ನ ಮಾಡಿದವರು ನಮ್ಮ ವಿಭಾಗದ ಮೊದಲ ಪ್ರೈಸ್ ಅತ್ಯುತ್ತಮ ಚಿತ್ರ. ಈ ಪ್ರಶಸ್ತಿಯನ್ನ ಪಡಿತಾ ಇರುವಂತಹ ಮಗುವಿನ ಹೆಸರು ಸಂಜಿತ್. ಹಾಗೆ 9 ಮತ್ತು 10ನೇ ತರಗತಿ ಮತ್ತೊಂದು ವಿಭಾಗದಲ್ಲಿ ನಡೆದಂತ ಚಿತ್ರಕಲಾ ಸ್ಪರ್ಧೆ. ಇದಕ್ಕೆ ವೈಭವ್ ಆರ್, ಶ್ರೀ ಕರ್ನಾಟಕ ಶಿಕ್ಷಣ ಸಂಸ್ಥೆ GHS ಹತ್ಲಾಡಿ. ವೈಭವ್ ಆರ್ ಫ್ರಮ್ ಶ್ರೀ KSS GSS ಹತ್ಲಾಡಿ. 2ನೇ ಬಹುಮಾನ ಆರಾಧ್ಯ ಕಾಂಚನ್ KPS ಬ್ರಹ್ಮಾವರ, ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಆರಾಧ್ಯ ಕಾಂಚನ್ ಚಿತ್ರಕಲಾ ಸ್ಪರ್ಧೆಯ ಬಹುಮಾನ ವಿಜೇತ ಮಕ್ಕಳಿಗೆ ತೃತೀಯ ಸ್ಥಾನ ಪ್ರಶಸ್ತಿ ವಿಜೇತ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇದು ಚಿತ್ರಕಲಾ ಸ್ಪರ್ಧೆ ಇನ್ನು ಕಣ್ಕಂಡು ಅವ್ರು ಎಷ್ಟು ಕೊಟ್ಟಿರೋದು ಹೇಳಿ ಇವ್ರು ಕೊಟ್ಟದಲ್ಲ. ಹಾಗಾಗಿ ಎಲ್ಲರ ಭಾವಿಸ್ತೇನೆ. ನಾವು ಈ ಸಂಸ್ಕೃತದಲ್ಲಿ ಹೇಳ್ತಾರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ. ಆದರೆ ನಿಮ್ಮ ತಾಯಿ, ನಿಮ್ಮ ಹುಟ್ಟೂರು ಸ್ವರ್ಗಕ್ಕಿಂತ ಶ್ರೇಷ್ಠ ಅಂತ. ಅದೇ ಥರ ನನಗೆ ನನ್ನ ಊರು ಕೇರಳದಲ್ಲಿ ತೃಶ್ಶೂರು, ಬೆಳೆದಿರೋದು ಅಲ್ಲೇ. ಆದರೆ ಒಂದು ಊರಲ್ಲಿರುವ ಜನತೆ ಹಾಗೂ ಒಂದು ಊರಲ್ಲಿರುವ ಜನ ಗುರುತಿಸಿದರೆ ನನ್ನನ್ನು ಕುಂದಾಪುರದವರು ಗುರುತಿಸ್ತಾರೆ. ನಾನು ಸಹ ಅದಕ್ಕೆ ಕುಂದಾಪುರದವರಾಗಿ ನಾನು ಗುರುತಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ, ಈಗ ಹೇಳಿದಾಗೆ ಎಲ್ಲೋ ಸುತ್ತಿ ಈ ಕುಂದಾಪುರ ಮತ್ತು ಕುಂದಾಪುರ ಪೊಲೀಸ್ ಉಪವಿಭಾಗ ನನಗೆ ಕರೀತಾ ಇರ್ತವೆ. IPS ಅಲ್ಲಿ ಜಾಯಿನ್ ಆಗಿ ನಮಗೆ ಟ್ರೈನಿಂಗ್ ಪೀರಿಯಡಲ್ಲೇ ನಮಗೆ ಯಾವುದಾದ್ರೂ ಒಂದು ಎಲೆಕ್ಷನ್ ಟೈಮಲ್ಲಿ ಒಂದು ಜಿಲ್ಲೆ ವಿಸಿಟ್ ಮಾಡ್ಲಿಕ್ಕೆ ಕಳಿಸ್ತಾರೆ. ಇದು ನಾವು ಹೈದರಾಬಾದಲ್ಲಿ ಇದ್ದಾಗ. ಆವಾಗ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಿಗೆ ಕಳಿಸಿದಾಗ ನನ್ನ ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು, ನನ್ನನ್ನು ಕಳಿಸಿದ್ದು ಆವಾಗ ಉಡುಪಿ ಜಿಲ್ಲೆಯಿಂದ ನನಗೆ ಆವಾಗ ಲಕ್ಷ್ಮಣ್ ನಿಂಬರ್ಗಿ ಸರ್ SP ಇದ್ದಾಗ ಕುಂದಾಪುರಕ್ಕೆ ಕಳಿಸಿದ್ರು. 3 ದಿನ 4 ದಿನ ಇಲ್ಲೆಲ್ಲ ನೋಡ್ಕೊಂಡ್ಬನ್ನಿ, ಎಲೆಕ್ಷನ್ ಹೆಂಗೆ ನಡೀತು. ಅದು ಒಂದಾಯ್ತು. ಅದಕ್ಕಿಂತ ಮುಂಚೆ ನಂದು ಕುಂದಾಪುರ ಕನೆಕ್ಷನ್ ಏನಂತ ಹೇಳಿದ್ರೆ, ನಾನು ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ತಾ ಇರುವಾಗ 2 ಸತಿ ಎಕ್ಸಾಮ್ ಬರೆದು ಪಾಸ್ ಆಗದೆ ಇದ್ದಾಗ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ ಪ್ರಾರ್ಥನೆ ಮಾಡೋಣ ಎಕ್ಸಾಮ್ ಪಾಸ್ ಆಗ್ತೀವಿ ಅಂತ. ಹಾಗೆ ನಾನು ಮೊದಲ ಬಾರಿ
ಬೆಂಗಳೂರು ಅಲ್ಲದೆ ಕರ್ನಾಟಕದಲ್ಲಿ ನಾನು ಮೊದಲನೇ ಬಾರಿ ಬಂದಿರೋ ಉಪವಿಭಾಗನೂ ಕುಂದಾಪುರನೇ. ಅಲ್ಲಿ ಕೊಲ್ಲೂರು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಆ ವರ್ಷ ನನಗೆ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್ ಸಿಕ್ಕಿದೆ. ಅದಾದಮೇಲೆ 2 ವರ್ಷ ಬಿಟ್ಟು IPS ಸಿಕ್ಕಿದೆ. ಸೊ ಅವತ್ತು ಎಕ್ಸಾಮ್ ಪಾಸ್ ಆಗಲಿಕ್ಕೆ ಕುಂದಾಪುರ ಕನೆಕ್ಷನ್ ಆಗಿದೆ. ಎಕ್ಸಾಮ್ ಪಾಸ್ ಆದಮೇಲೆ ಟ್ರೈನಿಂಗ್ ಪೀರಿಯಡಲ್ಲಿ ಕುಂದಾಪುರ ಕನೆಕ್ಷನ್ ಆಗಿದೆ. ಆಮೇಲೆ ನನಗೆ ಫಸ್ಟ್ ಪೋಸ್ಟಿಂಗ್ ಜಿಲ್ಲೆಯಲ್ಲಿ ಸ್ಟೇಟಲ್ಲಿ ಕೊಟ್ಟಿದ್ದಾಗ ಮುಂಚೆ ಹೇಳಿದಾಗ ಕುಂದಾಪುರ ವಿಭಾಗದ DYSP ಆಗಿ ನನಗೆ ಪೋಸ್ಟಿಂಗ್ ಆಗಿದೆ. ಆವಾಗ ಮತ್ತೆ 1.5 ವರ್ಷ ನನಗೆ ಇಲ್ಲೇ ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಕೊರೋನಾ ಟೈಮಲ್ಲಿತ್ತು. ಆ ಟೈಮಲ್ಲಿ ನಮ್ಮ ಕುಂದಾಪುರದವರು ಹೃದಯವಂತರು ಎಷ್ಟಿದ್ದಾರೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ಎಷ್ಟು ಜನರನ್ನು ಹೆಲ್ಪ್ ಮಾಡ್ತಾರೆ, ಯಾವ ರೀತಿಯಲ್ಲಿ ಕುಂದಾಪುರದವರು ಬೇರೆಯವರ ಸಮಸ್ಯೆಗಳು ನಮ್ಮ ಸಮಸ್ಯೆ ಅಂತ ಹೇಳಿ ಅದನ್ನು ಬಗೆಹರಿಸಕ್ಕೆ ಒಟ್ಟು ಸೇರ್ತಾರೆ. ಈ ಥರ ಒಂದು ಏನು ಹೃದಯವಂತರಾಗಿರುವಂತಹ ಜನ ನಮ್ಮ ಕುಂದಾಪುರದಲ್ಲಿ ಸಾಕಷ್ಟು ಜನ ಇದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇದಾದ್ಮೇಲೆ ಕುಂದಾಪುರದಿಂದ ಪೋಸ್ಟಿಂಗ್ ಟ್ರಾನ್ಸ್ಫರ್ ಆಗಿ ಮತ್ತೆ ಮಂಗಳೂರಿಗೆ ಹೋಗಿ ಅಲ್ಲಿಂದ ಹಾಸನಕ್ಕೆಲ್ಲ ಹೋಗಿದ್ದಾಗ ನಾನು ಅನ್ಕೊಂಡಿಲ್ಲ ಮತ್ತೆ ವಾಪಸ್ ಇದೇ ಕುಂದಾಪುರ ವಿಭಾಗ ಇರುವಂಥ ಉಡುಪಿ ಜಿಲ್ಲೆಗೆ SP ಆಗಿ ಬರ್ತೀನಿ ಅಂತ. ಅದು ಪೋಸ್ಟಿಂಗ್ ಮತ್ತೆ ಸುತ್ತಿ ಇಲ್ಲಿಗೆ ಆಗಿದೆ. ಹಾಗಾಗಿ ನನ್ನ ಜೀವನದಲ್ಲಿ ಇರುವಂತಹ ಎಲ್ಲ ಸಂದರ್ಭಗಳಲ್ಲೂ ನನಗೆ ಕುಂದಾಪುರ ವಾಪಸ್ ಕರೆಸಿ ನನಗೆ ಕುಂದಾಪುರದಲ್ಲಿ ಒಂದಥವಾ ಬೇರೆ ಕಾರ್ಯಕ್ರಮಗಳು ಮಾಡಿಸಿದ್ದಾರೆ. ಇನ್ನೊಂದು ಹೇಳ್ತೀನಿ, ನನ್ನ ಮದುವೆ ಆಗಿದ್ದು ಕೊಲ್ಲೂರು ದೇವಸ್ಥಾನದಲ್ಲೇ. ಸೊ ಎಲ್ಲ ನಮಗೆ ಕುಂದಾಪುರ ಸುತ್ತಮುತ್ತ ಇದೆ ನಮ್ಮದು ಜೀವನದಲ್ಲಿರುವ ಎಲ್ಲ ಮೇಜರ್ ಇವೆಂಟ್ಸು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಕುಂದಾಪುರ ಕನ್ನಡ, ನಾನು ಕನ್ನಡ ಭಾಷೆ ಕಲ್ತಿರೋದೇ ಕುಂದಾಪುರದಿಂದ. ನನಗೆ ಕೃಷ್ಣಮೂರ್ತಿ ಅಂತ ಹೇಳಿ RN ಶೆಟ್ಟಿ ಕಾಲೇಜ್ ಫ್ಯಾಕಲ್ಟಿ ಅವರೇ ನನಗೆ ಕನ್ನಡ ಭಾಷೆ ಕಲಿಸಿರುವಂಥದ್ದು. ನಮಗೆ SP ಆಗಿ ಪ್ರಮೋಷನ್ ಆಗಬೇಕಾದ್ರೆ ಕನ್ನಡದಲ್ಲಿ ಎಕ್ಸಾಮ್ ಬರೆಯಬೇಕು, ಇಂಟರ್ವ್ಯೂ ಕೊಡಬೇಕು. ಅದಾಗಲಿಲ್ಲ ಅಂದರೆ ನಮಗೆ SP ಪೋಸ್ಟ್ ಕೊಡಲ್ಲ, ಎಲ್ಲ IPS ಆಫೀಸರ್ಸಿಗೆ. ಸೊ ನನಗೆ ಕನ್ನಡ ಕಲಿಸಿರೋದು ಇಲ್ಲಿ, ಅದಕ್ಕೆ ಅಥವಾ ಕಲ್ತಿದ್ದು ಇಲ್ಲಿ, ಅದಕ್ಕೇನೆ ಈ ಅಡ್ಡಿಲ್ಲ ಮತ್ತು ಈ ಥರ ಪದಗಳೆಲ್ಲ ನನ್ನ ಡೈಲಿ ಯೂಸೇಜಲ್ಲಿ ಇರುವಂಥದ್ದು. ಹಾಗಾಗಿ ಒಬ್ಬ ಕನ್ನಡಿಗರಾಗಿರುವಂಥ ಅಥವಾ ಕರ್ನಾಟಕದಲ್ಲಿ ಕೆಲಸ ಮಾಡೋ ವಿಚಾರದಲ್ಲಿ ನನಗೆ ಹೆಮ್ಮೆ ಇದ್ದರೆ, ಅದಕ್ಕಿಂತ ಜಾಸ್ತಿ ಹೆಮ್ಮೆ ನನಗೆ ಒಬ್ಬ ಕುಂದಾಪುರದನ್ನಾಗಿ ಇದ್ದೀನಿ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗಾಗಿ ಇವತ್ತು ಮುಂದೆ ಇವರು ಮನು ಹಂದಾಡಿ ಅವರು ಕೂತಿದ್ದಾರೆ. ಇವರೆಲ್ಲ ವಿಡಿಯೋಸ್ ಎಲ್ಲ ನಾನು ಒಮ್ಮೊಮ್ಮೆ ನೋಡ್ತಾ ಇರ್ತೀನಿ, ನಗ್ತಾ ಇರ್ತೀನಿ, ನಮ್ಮ ಮನೆಯವರಿಗೂ ತೋರಿಸ್ತಾ ಇರ್ತೀನಿ. ಹೀಗೆ ನಮಗೆ ಕುಂದಾಪುರ ಕನ್ನಡದೊಟ್ಟಿಗೆ ಇರುವಂಥ ಲಿಂಕು ಅದೇ ಥರ ಇದೆ. ಪ್ರತಿಯೊಂದು ಕಾರ್ಯಕ್ರಮ ಸಣ್ಣದಿರಲಿ ದೊಡ್ಡದಿರಲಿ ಕುಂದಾಪುರಕ್ಕೆ ಬರೋದು ನನಗೆ ಒಂದು ಖುಷಿಯ ವಿಷಯ. ಹಾಗಾಗಿ ನಿಮ್ಮೆಲ್ಲರಿಗೂ ಕುಂದಾಪುರ ಕನ್ನಡ ಬಗ್ಗೆ ಒಂದು ಇವತ್ತು ಈ ಕಾರ್ಯಕ್ರಮದ ಹೆಸರು ಹಾಗೆ ಒಂದು ಸವಿ ನೆನಪುಗಳು ಯಾವಾಗಲೂ ಇರಲಿ. ಈ ಡೈಲೆಕ್ಟನ್ನು ನಾವು ಪ್ರಿಸರ್ವ್ ಮಾಡಬೇಕು, ಡೈಲೆಕ್ಟನ್ನು ನಾವು ಸೇವ್ ಮಾಡಬೇಕು, ಅದರ ಬಗ್ಗೆ ನಾವು ಹೆಮ್ಮೆ ಪಡ್ಕೋಬೇಕು. ಆವಾಗ ನಮಗೆ ನಮ್ಮ ಊರ ಬಗ್ಗೆ ಅದೇ ರೀತಿ ನಮ್ಮ ಭಾಷೆ ಬಗ್ಗೆ ತುಂಬ ಖುಷಿ ನೆನಪುಗಳಿರ್ತದೆ ಅಂತ ಹೇಳ್ತಾ, ಈ ಥರ ಕಾರ್ಯಕ್ರಮಗಳು ಪ್ರತಿಯೊಂದು ವರ್ಷ ಆಗಲಿ, ದೊಡ್ಡ ಮಟ್ಟದಲ್ಲಿ ಆಗಲಿ, ಕುಂದಾಪುರ ಕನ್ನಡ ಇನ್ನೂ ದೊಡ್ಡ ಎತ್ತರಗಳಿಗೆ ಬೆಳೆಯಲಿ ಅಂತ ಪ್ರಾರ್ಥಿಸ್ತಾ. ಬದಲಾವಣೆ, ಮಂಗಳೂರು ಕನ್ನಡ ಹೋಗಿ ಕುಂದಾಪುರ ಕನ್ನಡ ಪ್ರಾರಂಭ ಆಗ್ತದೆ. ಇನ್ನೊಂದು ತುಳು, ಟೋಟಲಿ ತುಳು ಹೊರಟೋಗ್ತದೆ. ಸೊ ನಾನು ಮೊದಲ ಬಾರಿಗೆ ಕುಂದಾಪುರಕ್ಕೆ ಬಂದಾಗ ನನ್ನ ಪ್ರೀತಿಯ ಪತ್ರಿಕಾ ಮಾಧ್ಯಮದವ್ರು ಬಂದು ಕೇಳಿದ್ರು, ಇಲ್ಲೆಲ್ಲ ಕುಂದಾಪುರ ಕನ್ನಡ ಮಾತಾಡ್ತಾರೆ, ನಿಮ್ಗೆ ಅರ್ಥ ಆಗ್ತದಂತ. ಇವತ್ತು ನಾನು ಹೇಳಬಲ್ಲೆ, ಬಪ್ಪೊತ್ತಿಗೆ ಕನ್ನಡ ಗೊತ್ತಿರ್ಲಿಲ್ಲ, ಕೆಲಸ ಮಾಡಿ ಓದಿ ಅಂತ. ಕುಂದಾಪುರ ಕನ್ನಡದಲ್ಲಿ ನೀವು ಎಷ್ಟು ಮಾತಾಡಿದ್ರು ಕಾಲ ಹಣ್ಣಾಗೋದಿಲ್ಲ. ನಾನು ನೀ ಎಲ್ಲ ಶಾರ್ಟ್ ಫಾರ್ಮ್ಸ್ ಅಲ್ಲಿ ಬೇಗ ಮಾತಾಡಿ ಮುಕ್ತಾಯ ಚುಟುಕಾಗಿ ಮಾತಾಡ್ಬೋದು ಅಂತ ಒಂದು ಸುಂದರವಾದ ಭಾಷೆ ಕಲೀಲಿಕ್ಕೆ ಹಾಗೂ ಈ ವಾತಾವರಣದಲ್ಲಿ ಸೇವೆ ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ನಿಜವಾಗಿ ಪುಣ್ಯವಂತೆ ಅಂತ ಹೇಳ್ಬೋದು. ಇಲ್ಲೆಲ್ಲ ಮಕ್ಕಳಿದ್ದೀರಾ, ನಾನು ಕೇಳ್ಪಟ್ಟೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ಸೊ ಭಾಷೆ ವೈವಿಧ್ಯತೆ ನಮ್ಮ ಕನ್ನಡ ರಾಜ್ಯದಲ್ಲಿದೆ, ಆದರೆ ಏಕತೆ ಇದೆ. ಆದ ಕಾರಣ ನೀವು ಎಲ್ಲಿಂದ ಬಂದರೂ ಕೂಡ ಕನ್ನಡ ಕಲೀರಿ, ನಿಮ್ಮ ಕನ್ನಡ ಇಲ್ಲಿ ಕಲಿಸಿ ಒಂದು ಉತ್ತಮವಾದ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದ್ದಾರೆ. ಎರಡೇ ಎರಡು ಕಿವಿ ಮಾತು ಮಕ್ಕಳಿಗೆ ನಾನು ಹೇಳ್ತೇನೆ, ಬಿಕಾಸ್ ಎಲ್ಲ ವಿದ್ಯಾರ್ಥಿನಿಯರಿದ್ದಾರೆ. ಈಗ ಬಹುಮಾನ ವಿತರಣೆ ಆಗುವಾಗ
ನಾನೊಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಎಲ್ಲ ವಿದ್ಯಾರ್ಥಿಗಳಲ್ಲಿ ನೋಡಿದೆ. ಇಲ್ಲಿ ಈ ಭಾಗದಲ್ಲಿ ಮೊದಲನೇ ಪ್ರೈಸ್ ಸಿಕ್ಕಿದ ವಿದ್ಯಾರ್ಥಿಗಳು ಫುಲ್ಲಿ ಎಕ್ಸೈಟೆಡ್ ಆಗಿ ದೇವರನ್ನು ಬೇಡಿ ಎಲ್ಲ ಮಾಡ್ತಾ ಇದ್ರು. ನೋಡುವಾಗ ಬಹಳ ಖುಷಿ ಆಯ್ತು. ನೀವೆಲ್ಲ ವಿದ್ಯಾರ್ಥಿಗಳು ನಿಮ್ಮ ಬದುಕಿನಲ್ಲಿ ಪ್ರತಿದಿನ ಇದೇ ಎಕ್ಸೈಟ್ಮೆಂಟ್ ಅಲ್ಲಿ ಇರ್ಬೇಕು. ನೀವೇನೇ ಕೆಲಸ ಮಾಡಿದ್ರು ಕೂಡ, ಏನೇ ಓದ್ಲಿಕ್ಕೆ ಹೋದ್ರು ಕೂಡ ಒಂದು ಎಕ್ಸೈಟ್ಮೆಂಟ್, ಒಂದು ಹುರುಪಲ್ಲಿ ಇದ್ರೆ ಮಾತ್ರ ನಿಮ್ಗೆ ಆ ದಿನ ಹಾಗೂ ಆ ಚಟುವಟಿಕೆ ನೀವೇನ್ ಮಾಡ್ತೀರಾ ಅದು ಕಾರ್ಯದ ರೂಪದಲ್ಲಿ ಆಗ್ಲಿಕ್ಕೆ ಸಾಧ್ಯ. ನೀವೆಲ್ಲ ಈಗ ನಮ್ಮ IPS ಹರಿರಾಮ್ ಸರ್ ಅವ್ರ ಬಗ್ಗೆ ಹೇಳಿದ್ರು, ಯಾವ ರೀತಿ ಅವ್ರು ಅಟೆಂಪ್ಟ್ ಕೊಟ್ಟರು, 2 ಅಟೆಂಪ್ಟ್ ಕೊಟ್ಟರು, ನಂತರ ಇಲ್ಲಿ ಬಂದು ಬೇಡಿ ಮತ್ತೊಂದು ಅಟೆಂಪ್ಟ್ ಕೊಟ್ಟು ಫೈನಲ್ ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಅವರು IPS ಆದ್ರು. ನಂದು ಕೂಡ ಆ ರೀತಿಯ ಕಥೆ ಇದೆ. ಸೊ ನೀವು ಅಧಿಕಾರಿ ಮಿತ್ರರನ್ನು ನೋಡಿದಾಗ ನಿಮ್ಗೆ ಅಧಿಕಾರಿ ಆಗ್ಬೋದು ಅಂತ ಎನಿಸ್ಬೋದು. ಕಲಾವಿದರನ್ನು ಬಹುಶಃ ಇಲ್ಲಿ ಬಹಳಷ್ಟು ಕಲಾವಿದರಿದ್ದಾರೆ. ಸೊ ಕಲಾವಿದರ ನೋಡುವಾಗ ನನಗೆ ಕಲಾವಿದನಾಗ್ಬೇಕಂತ ಒಂದು ಮನಸ್ಸು ಬರ್ಬೋದು. ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಕಿವಿ ಮಾತು ಏನಂತ ಹೇಳಿದ್ರೆ, ನೀವು ಯಾವುದೇ ಒಂದು ಪ್ರೊಫೆಷನ್ ಅನ್ನು ಸಿಲೆಕ್ಟ್ ಮಾಡಿ, ಬಟ್ ನೀವು ಆ ಪ್ರೊಫೆಷನ್ ಅನ್ನು ಆಯ್ಕೆ ಮಾಡುವಾಗ ನಿಮ್ಗೆ ಅದರಲ್ಲಿ ಆಸಕ್ತಿ ಇರಬೇಕು. ನಿಮ್ಮ ನಿಮ್ಮ ಪೇರೆಂಟ್ಸ್ ಹೇಳಿದ್ರು ಅಥವಾ ನಿಮ್ಮ ಸಹಪಾಠಿ ಆ ಪ್ರೊಫೆಷನ್ಗೆ ಹೋಗ್ತಾರೆ, ಅದಕ್ಕೆ ನಾನು ಹೋಗ್ತಾನೆ ಅಂತ ದಯಮಾಡಿ ಹೋಗ್ಬೇಡಿ. ಯಾಕಂದ್ರೆ ಮುಂದಿನ 30-40 ವರ್ಷ ನಿಮ್ಮ ವಿದ್ಯಾರ್ಥಿ ಜೀವನ ಮುಗ್ದ 30-40 ವರ್ಷ ನೀವು ಅದೇ ಕೆಲಸ ಮಾಡಬೇಕು. ಸೊ ಆ ಎಕ್ಸೈಟ್ಮೆಂಟ್ ನಿಮ್ಗೆ ಆಫೀಸಿಗೆ ಹೋಗುವಾಗ ಇಲ್ಲದಿದ್ರೆ ನಿಮ್ ಬದುಕು ಅಷ್ಟು ಉತ್ತಮವಾಗಿ ಇರುವುದಿಲ್ಲ. ಆದ ಕಾರಣ ಯಾವುದೇ ಒಂದು ಪ್ರೊಫೆಷನ್ ಅನ್ನು ಸಿಲೆಕ್ಟ್ ಮಾಡುವಾಗ ನಿಮ್ಮ ಇಂಟ್ರೆಸ್ಟ್ ನೋಡಿ, ಕಲಾವಿದರಾದ್ರೆ ಕಲಾವಿದ ಕ್ಷೇತ್ರದಲ್ಲಿ ಮುಂದುವರಿಬಹುದು. ನಿಮ್ಗೆ ವಿದ್ಯಾಭ್ಯಾಸ ಮಾಡಿ ಯಾವ್ದಾದ್ರು ಆಫೀಸರ್ ಆಗ್ಬೇಕು ಹಾಗೆ ಮಾಡ್ಬೋದು. ಸೊ ಒಂದು ರೀತಿ ನೀವು ನಿಮ್ಮ ಬಗ್ಗೆ ಒಂದು ಆಲೋಚನೆ ಮಾಡಿಕೊಂಡು ಒಂದು ಪ್ರೊಫೆಷನ್ ಅನ್ನು ಸಿಲೆಕ್ಟ್ ಮಾಡಿ. ಇನ್ನೊಂದು ಸಣ್ಣ ಕಿವಿ ಮಾತು ಏನಂತ ಹೇಳಿದ್ರೆ, ಕನಸು ನಾವೆಲ್ಲ ಕಾಣ್ತೇವೆ, ಆದ್ರೆ ನಿದ್ದೆಯಲ್ಲಿ ಕಾಣೋದು ಕನಸಲ್ಲ ಅಂತ ಹೇಳ್ತಾರೆ. ಸೊ ನೀವು ಕನಸನ್ನು ಕಾಣಿ, ಎಲ್ಲ ಅಂದ್ರೆ ಉತ್ತಮ ಬದುಕಿನ ಕನಸನ್ನು ಕಾಣಿ, ಬಟ್ ಉತ್ತಮ ಪ್ರಜೆಯಾಗಿ ಈ ಮಣ್ಣಿಗೆ, ಈ ಕುಂದಾಪುರಕ್ಕಿರ್ಬೋದು, ಈ ದೇಶಕ್ಕಿರ್ಬೋದು, ಯಾವ ರೀತಿ ನೀವು ಹಿಂದೆ ಕೊಡುಗೆಯನ್ನು ಕೊಡ್ತೀರಂತ ಯೋಚನೆ ಮಾಡಿಕೊಂಡು ಆ ರೀತಿ ಒಂದು ಕನಸನ್ನು ಕಾಣಿ. ಒಂದು ಉತ್ತಮವಾದ ವಾಲೆಬೆಲ್ಲ ಕಾರ್ಯಕ್ರಮ. ವಾಲೆಬೆಲ್ಲ ಅಂತ ಹೇಳಿದ್ರೆ ಸಿಹಿ, ಎಷ್ಟು ಸಿಹಿ. ನಾವು ಸಕ್ಕರೆ ತಿಂದ್ರೆ ಬೇರೆ ಬೇರೆ ರೋಗ ಬರ್ತವೆ. ವಾಲೆಬೆಲ್ಲ ಬಹುಶಃ ಎಷ್ಟು ಸ್ವಲ್ಪ ಜಾಸ್ತಿ ತಿಂದ್ರೂ ಯಾವುದು ಕಾಯಿಲೆ ಬರುವುದಿಲ್ಲ. ಸೊ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದಾರೆ. ನೀವೆಲ್ಲ ವಿದ್ಯಾರ್ಥಿಗಳ ಜೀವನ ಅಷ್ಟೇ ಸುಖಕರ ಆಗ್ಲಿ ಅಂತ ಹಾರೈಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತಾ ಜೈ ಹಿಂದ್, ಜೈ ಇಲ್ಲೇ ಕೈ ಮುಗಿದು ನಾನು ನೆನೆದುಕೊಳ್ತಾ, ಯಾಕಂದ್ರೆ ಹಿರಿಯ ಅಧಿಕಾರಿಗಳಿದ್ದಾರೆ. ಆಮೇಲೆ ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಅಂತ ಹೇಳಿ ಇವತ್ತೇನಾದ್ರೂ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಇಲ್ಲ ಆದದಿದ್ರೆ, ಈ ಸ್ಥಳಾವಕಾಶವನ್ನು ಸುಜ್ಞಾನ ಕಾಲೇಜ್ ಅವರಲ್ಲಿ ಒದಗಿಸಿ ಕೊಟ್ಟದಿದ್ರೆ, ಇದು ಎಲ್ಲಾ ಒಂದು ಕೃಷಿ ಅಂತೇಳಿ ತಗೊಂಡದಿದ್ರೆ, ಈ ಕೃಷಿ ಮಾಡಿ ಉತ್ತು ಬೆಳೆದಂತ ಒಬ್ಬ ಮುಖ್ಯ ಕೃಷಿಕ ಯಾಕೆ ಅಂದ್ರೆ ಈ ಒಂದು ಕುಂದಾಪುರ ಕನ್ನಡ ಪ್ರತಿಷ್ಠಾನಕ್ಕೆ ಇವತ್ತು ಆ ಬೆಳೆಯನ್ನು ನಾವು ಉಣ್ಣುತ್ತಿರ್ಲಿಕ್ಕೆ ಅದಕ್ಕೊಂದು ದೊಡ್ಡ ಕೃಷಿಕ ಹೇಳಿದ್ರೆ ನಮ್ಮ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರು ಇವತ್ತು ನಿನ್ನೆ ಕನಸಲ್ಲ, ಯಾವತ್ತೂ ಕೂಡ ಸಾಧಾರಣ ನಾವಿಲ್ಲಿ ಈ ಪ್ರೋಗ್ರಾಮ್ ಮಾಡಿದಾಗ ಸಿಕ್ಕಿದಾಗಲೆಲ್ಲ ಹೇಳೋದು, ಒಂದು ಕುಂದಾಪುರ ಕನ್ನಡ ನಾನು ಅವ್ರ ಸ್ವರ ಮಾಡ್ತಿದ್ದೆ, ನೀವು ಇದನ್ನು ಮಾಡೋದಿಲ್ಲ. ಇಲ್ಲ ಈಗ ನನ್ನ ಸ್ವರ ಬರ್ತಿತ್ತು, ಅವ್ರಿದ್ದಲ್ಲಿ ಮತ್ತೆ ಹೊಡ್ತಾ ಹೋಯ್ತು. ಅಲ್ಲ, ಮೊದಲು ಮಿಮಿಕ್ರಿ ಮಾಡ್ತಿದ್ದೆ, ಮತ್ತೆ ಯಾವ ಮೈಕ್ ಇದ್ರು ಕೂಡ ಅಷ್ಟೇ ಸ್ಪಷ್ಟವಾಗಿ ತುಂಬಾ ಬೇಸ್ ವಾಯ್ಸಲ್ಲಿ ಮಾತಾಡೋದಿದ್ದು ನಮ್ಮ ಸರ್ ಒಬ್ರೆ. ಅವ್ರು ಭಾರತದ ಶಂಕರಣ್ಣ ಅವರು ನಾವು ಯಾವತ್ತೂ ಸರ್ ಮಿಮಿಕ್ರಿ ಮಾಡೋದು ಇರ್ಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹೆಸರಿಟ್ಟದ್ದು ವಾಲುಬೆಲ್ಲ ಅಂತ ಹೇಳಿ. ಬಹುಶಃ ನೀವು ಇಲ್ಲಿ ಸೇರಿದ ಮಕ್ಕಳೆಲ್ಲ ಬಹುಶಃ ನಮ್ಮ ಕುಂದಾಪುರ ಭಾಗದವ್ರು ಕಡಿಮೆ ಇದ್ರಿ ಏನೋಲ್ಲ, ಯಾವ ಬದಿಯರೆಲ್ಲ ಇದ್ರಿ ನೀವು? ಕುಂದಾಪುರ ನಿಮ್ ಗಜಬಾಯಿ ಕಂಡು ಗೊತ್ತಾಯ್ತು ನಂಗೆ. ಎಲ್ಲಿಯವರೆಲ್ಲ ಇದ್ರಿ ಮಗ? ಹಾಸ್ಟೆಲ್ ಹೋಗಿದ್ರಲ್ಲ ಸರ್? ಹುಬ್ಬಳ್ಳಿ ಕೈ ಮೇಲೆ ಹಾಕಿ, ಕಾಲ್ ಮೇಲೆ ಹಾಕ್ಬೇಡಿ. ಧಾರವಾಡ, ಬೆಳಗಾಂ, ಸೌದತ್ತಿ, ರಾಮದುರ್ಗ, ಗುಲ್ಬರ್ಗ, ಚಾಮರಾಜನಗರ, ಬೆಂಗಳೂರು, ಮೈಸೂರು. ಬಹುಶಃ ನೀವು ವೈಶಾಖದಂಗೆ 2 ತಿಂಗಳು ಈ ಶಾಲೆ ಊರ್ ಬದಿ ಕೊಡ್ತೀನಲ್ಲ, ಇರ್ಲಿ. ನಾ ಯಾಕೆ ಅಂದ್ರೆ ಒಟ್ಟಾರೆಯಾಗಿ ಎಲ್ಲಾ ಶೈಲಿಯ ಭಾಷೆಯನ್ನ ಮಾತಾಡುವ ಮಕ್ಕಳು ಈ ಶಾಲೆಯಲ್ಲಿದ್ದು
ನಿಮಗೊಂದು ಇದು ಹೊಸ ಭಾಷೆಯ ಪರಿಚಯ ಮಕ್ಕಳೇ. ನಿಮ್ಮೂರಲ್ಲಿ ಕೂಡ ಈ ನಿಮ್ಮ ಪ್ರಾದೇಶಿಕ ಭಾಷೆಗಳಿಗೆ ಒಂದು ಕಾರ್ಯಕ್ರಮವನ್ನು ಇದೇ ರೀತಿ ಆಯೋಜನೆ ಮಾಡಿಕೊಳ್ಳಿ, ಅದರ ಪ್ರಾಮುಖ್ಯತೆಯನ್ನು ತಿಳಿಸಿ. ಮತ್ತೊಂದು ಏನು ಕೇಳಿದ್ರೆ, ಇವತ್ತಿನ ಕಾರ್ಯಕ್ರಮದ ಹೆಸರು ವಾಲ್ಬೆಲ್ಲ ಅಂತ ಹೇಳಿ. ಈ ವಾಲ್ಬೆಲ್ಲ ಅನ್ನುವ ಶಬ್ದ ಯಾವುದರದಕ್ಕೆ ಅಂದರೆ, ಈ ಹಣಿ ಮರದ, ಅದನ್ನು ನಾನು ಶೇಂದಿ ಅಂತ ಕರೀಲಿಲ್ಲ, ಕಳ್ಳೆ ಅಂತ ಕರೀತೆ, ಅದನ್ನ ಕೊಯ್ಸಿ ಅದೇ ಹಣಿ ಓಲಿನ ಒಂದು ಉರುಟ ಮಾಡಿ ಅದರೊಳಗೆ ಎರೆದು ಆ ಗಟ್ಟಿ ಮಾಡಿ ತೆಗುವ ಬೆಲ್ಲವೇ ವಾಲಿಬೆಲ್ಲ. ಅದನ್ನ ಓಲಿ ಪರಿಧಿ ಒಳಗೆ ಇಪ್ಪಕ್ಕೋಸ್ಕರ ಅಂದ್ರೆ ವಾಲಿಬೆಲ್ಲ ಅಂತ ಕರೆದು ಓಲಿ ಒಳಗೆ. ಮತ್ತೆ ಆ ಓಲಿಗೆ ನಮ್ಮ ಕುಂದಾಪುರದಲ್ಲಿ ಬಹಳ ಮಹತ್ವ. ಯಾವುದಕ್ಕೆ? ಹಣಿ ಓಲಿ. ಅದು ಸ್ವಲ್ಪ ಗಟ್ಟಿ, ಆ ಬೆಲ್ಲ ಕೊದುವ ದಿನ ಆ ಓಲಿ ಪರಿಧಿ ಅನ್ನೋದು ಹಾದು ಸುಟ್ಟು ಹಾಕಲ್ಲ. ತೆಂಗಿನ ಓಲಿ ಹಾಕಿದ್ರೆ ಅದು ಸುಟ್ಟುಕೊಂಡು ತಗೊಳ್ಳೋ, ಹಣಿ ಓಲಿನ ಮಾತ್ರ ನಿಲ್ಲಿಸುತ್ತೆ. ಆದ್ರಿಂದ ಆ ಹಣಿ ಓಲಿನ ಅಷ್ಟು ಸಮರ್ಥವಾಗಿ ಬಳಸುವಂಥದ್ದು ಒಂದಿದ್ದರೆ, ಆ ಕಲೆ ಗೊತ್ತದಿದ್ದರೆ ನಮ್ಮ ಕುಂದಾಪುರದವರಿಗೆ ಮಾತ್ರ ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ. ಇನ್ನೊಂದು ಏನು ಕೇಳಿದ್ರೆ, ಈ ಲೋಹ ಕಂಡುಹಿಡುವುದಕ್ಕೂ ಮುಂಚೆ ಈ ಮಕ್ಕಳಿಗೆ ಅರ್ಥ ಐತೆ? ಹಾಗಾಗಿ ಲೋಹ, ಆಮೇಲೆ ಈ ಚಿನ್ನ, ಬೆಳ್ಳಿ, ತಾಮ್ರ ಇದೆಲ್ಲ ಬರುವುದಕ್ಕೂ ಮುಂಚೆ ಅಲಂಕಾರ ಅನ್ನೋದು ಯಾವತ್ತೂ ಇದ್ದಿತ್ತು. ಅಲಂಕಾರಕ್ಕಾಗಿ ಹೆಣ್ಣು ಮಕ್ಕಳು ಸರ ಯಾವುದರಿಂದ ಮಾಡ್ಕೊಂತಿದ್ರು ಅಂದ್ರೆ ಮಣ್ಣಿನ ತಾಳಿ, ಮಣ್ಣಿನ ಸರ, ಮಣ್ಣಿದೆಲ್ಲ ಹೆಣೆದು ಮಾಡ್ಕೊಂತಿದ್ರು. ಅದು ಮಳೆ ಬಂದ್ರೆ ಬೆಗರಿಗೆಲ್ಲ ಮೈಯನ್ನು ಚೆಂಡಿ ಹಾಕ್ತಿತ್ತು. ಅದಕ್ಕೆ ಯಾವುದರಿಂದ ಆಭರಣ ಮಾಡ್ತಿದ್ರು ಕೇಳಿದ್ರೆ, ಇದೇ ಹಣಿ ಓಲಿಯಕ್ಕೆ ಆಭರಣ ಮಾಡ್ತಿದ್ರು. ಕಿವಿಗೆ ಹಾಕೋದು, ಕೊದ್ಲಿನ ಸರ, ಕೈ ಬಳಿ, ಕಾಲಿನ ಬಳಿ ಬೇಕಾದ್ದೆಲ್ಲ, ಈ ಲೋಲಾಕ್ ಎಲ್ಲ ಕೆಮಿಗುಂಡು ಪೂರ ಎಲ್ಲ ಹಾಯ್ಕೊಂತಿದ್ರು. ಅದನ್ನು ಓಲಿಯಂಗೆ ಮಾಡೋದಿಲ್ಲ. ಕೊನೆಗೆ ಸರ ಹೋಯ್ತು, ಎಲ್ಲ ಹೋಯ್ತು, ಕೆಮಿದು ಮಾತ್ರ ಆ ಹೆಣ್ಣು ಮಕ್ಕಳನ್ನ ಹಾಗೆ ಉಳಿಸ್ಕೊಂಡು ಬಂದ್ರು. ಯಾವುದು? ಓಲಿಯಂಗೆ ಮಾಡೋದು. ಅದಕ್ಕೆ ಈ ಕಿವಿಗೆ ಹಾಕುವ ಆಭರಣಕ್ಕೆ ಯಾಕೆ ಓಲೆ ಅಂತ? ಓಲೆ ಅಂದ್ರೆ ಅರ್ಥ ಎಂತ? ಓಲಿ ಅಂದ್ರೆ ಓಲಿ ಅಂದ್ರೆ ಇದೆ. ಹಣಿ ಓಲಿಯಂಗೆ ಆಗಳಿಕೆ ಲೋಹ ಮತ್ತೊಂದು ಕಂಡಿಡಿಕಿದ್ರೆ ಮುಂಚೆ ಈ ಭಾಗದ ಜನರು ಎಲ್ಲರೂ ಕೂಡ ಈ ಹಣಿ ಓಲಿಯಂಗೆ ಆಭರಣ ಮಾಡಿ ಕೆಮಿಗೆ ಹಾಯ್ಕೊಂತಿದ್ದೀವಿ. ಸರಗಿರ ಎಲ್ಲ ಮತ್ತೆ ತೊಳೆದು ಹೋದ್ರೆ ಅದು ಕೆಮಿ. ಇಲ್ಲ ಅಂದ್ರೆ ಇದು ಓಲಿ ಅಂದಿ ಅಂತ ಕೇಳ್ಬೇಕು. ಇಲ್ಲಿ ಓಲಿ ಇತ್ತ? ಈ ತೆಂಗಿನ ಸಸ್ಯ ಇಲ್ಲ, ಹಣಿ ಕಳ್ಳು ಕೊಯ್ಸಿ ಕೆಮಿಗೆ ಎರಿತಾರೆ, ಬೆಲ್ಲ ಮಾಡೋದಿಲ್ಲ. ಆ ಓಲಿಯ ಆಭರಣ ಇರುವುದರಿಂದ ಇದನ್ನ ಕಿವಿಯೋಲೆ, ಬೆಂಡೋಲೆ ಅಂತ ಕರೆಯುವುದು. ಈ ಸುಳ್ಳು ಅರ್ಕಾಣಿ ಯಾವ್ದು ನಾವು ಈ ಆಗಳಿಗೆಲ್ಲ ಬರೆದಿಡೋಕೆ ತಾಳೆಗರಿ ಇದ್ರಂಗೆ ಬರೀತಿದ್ರು. ಹಣಿ ಓಲಿ ಹಿಂಗೆ ಬರೀತಿದ್ರು. ಹಣಿ ಓಲಿ ಯಾರಿಗಾರು ಇನ್ನೊಬ್ರಿಗೆ ಕೊಡುವುದಿದ್ರೆ ಅದನ್ನು ಕರೆಯೋಲೆ ಅಂತ ಕರೀತಿದ್ರು. ಆ ಓಲೆ ಅನ್ನುವ ಶಬ್ದ ಇವತ್ತು ಉಳಿದು ನ್ಯಾಯಯುತವಾಗಿ ಉಳಿದು ಬಂದಂತಿದ್ರೆ ನಮ್ಮ ಕುಂದಾಪುರದಲ್ಲಿ ಮಾತ್ರ ಅಂತ ಹೇಳುವುದಕ್ಕೆ ನಮಗೊಂದು ಹೆಮ್ಮೆ, ಚಪ್ಪಾಳೆ ಈ ವಾಲಿಬೆಲ್ಲ ಅನ್ನುವ ಶಬ್ದಕ್ಕೆ ಇರಲಿ. ಅದಕ್ಕಾಗಿ ಕರೆಯೋಲೆ, ಕಿವಿಯೋಲೆ, ಬೆಂಡೋಲೆ, ವಾಲಿಬೆಲ್ಲ ಅಥವಾ ಓಲೆ ಇದ್ದದನ್ನು ನಾವು ಅದನ್ನ ನಮಗೆ ಬೇಕಾದಂತೆ ನಾವು ಕುಂದಾಪುರದವರು ಗ್ರಾಮ್ಯಕ್ಕಾಗಿ ಬಳಸ್ಕೊಂಡರು. ಆದ್ದರಿಂದ ಈ ಯಾವುದೇ ಗ್ರಾಂಥಿಕ ಕನ್ನಡವನ್ನ ಗ್ರಾಮ್ಯಕ್ಕಾಗಿ ಬಳಸ್ಕೊಂಡದಿದ್ರೆ ಅದು ಅವ್ರು ಅನ್ಎಜುಕೇಟೆಡ್ ಅಂತೇಳಿ ಅಲ್ಲ, ಆ ಊರಿನ ಭೌಗೋಳಿಕ ಪ್ರದೇಶಕ್ಕೆ ತಕ್ಕಂತೆ ನಾವು ಅದನ್ನು ಮಾತಾಡ್ಕೊಂಡು ಅಷ್ಟೇ ಬಿಟ್ರೆ ಮತ್ತೇನಲ್ಲ. ಯಾಕಂದ್ರೆ ಲಾಕ್ಡೌನ್ ಟೈಮಿಗೆ ಒಂದು ಅಂಗಡಿಗೆ ಹೋಗಿ ನಾವು ಕೇಳಿದ್ರು ಚೌಂತಿಕಾಯಿ ಕೊಡಿ ಅಂತ. ಅವ ಚೌಂತಿಕಾಯಿ ಇಲ್ಲದೆ ಹೋಯ್ತಂದ 7 ಹೆಡಕಿ ಬೆಚ್ಕೊಂಡಿದ್ದ ಅವನ ಚೌಂತಿಕಾಯಿ. ಅವ ಲಾಕ್ಡೌನ್ ಅಂದ್ರೆ ಪರೂರನ್ ಲಾಸ್ ಆಗಿ ಇಲ್ಲಿ ಬಂದು ಅಂಗಡಿ ಬೆಚ್ಕೊಂಡಿದ್ದ. ಅವನಿಗೆ ಚೌಂತಿಕಾಯಿ ಅಂದ್ರೆ ಗೊತ್ತಿಲ್ಲ, ಅವನ ಸಣ್ಣತಲೆ ಊರು ಬಿಟ್ಟಿದ. ಅವನ ಹೆಸರನ್ನದು ಸೌತಿಕಾಯಿ, ನಮ್ಮ ಹೆಸರನ್ನದು ಚೌಂತಿಕಾಯಿ. ಕಣಿಗೆ ಅವನ ಚೌಂತಿಕಾಯಿ ಇಲ್ಲದೆ ಹೋಯ್ತಂದ. ಕಡಿ ನಾವು ಹೆಕ್ಕಿ ಕೊಟ್ಟ ಮೇಲೆ ಮಗ ಇದನ್ನ ನಿಮ್ಮೂರಲ್ಲಿ ಸೌತಿಕಾಯಿ ಅಂತಾರೆ, ನಮ್ಮೂರಲ್ಲಿ ಚೌಂತಿಕಾಯಿ ಅಂತ ಹೇಳ್ತಾರೆ. ಅದಕ್ಕಾಗಿ ಈ ಗ್ರಾಂಥಿಕ ಕನ್ನಡವನ್ನ ನಾವು ಬೇಕಾದಂಗೆ ನಮ್ಮ ಊರಲ್ಲಿ ನಾವು ಬಳಸ್ಕೊಂಡಂಗೆ. ಅದಕ್ಕಾಗಿ ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಸರ್ ಆಯ್ತಾ, ನಂಗೆ ಹೇಗಳಿಗೆ ಅಂತ ಗೊತ್ತಾ, ನಾನು ಹುಟ್ಟದೇ ಒಂಚೂರು ತಡ ಎಲ್ಲ ಅಮ್ಮ ಹೇಳ್ತಿಪ್ಪ, ಎಲ್ಲರೂ ಒಂಚೂರು ಗಡಿಬಿಡಿ ತಿಂಗಳು ಐಕಿದ್ರೆ ಹುಟ್ಟುತ್ತಾರಲ್ಲ. ನಾನು 4 ವರ್ಷ ತಡ ಹುಟ್ಟದ. ನನಗೆ ಎಲ್ಲ ಕಾರ್ಯಕ್ರಮಗಳು ಮಾತಾಡೋಕ್ಕೆ ಸಮಯ ಸಿಕ್ಕುದಲ್ಲ. ಮನೆಗೆ ಮಾತಾಡ್ತಿ ಅಂದ್ರೆ ಹೆಂಡತಿ ಬಿಡುವುದಲ್ಲ, ಇಲ್ಲಿ ಮಾತಾಡ್ತಿ ಅಂದ್ರೆ ಸಮಯ ಆಚೆಯರಿಗೆಲ್ಲರೂ ಮೈಗೆ ಸಿಕ್ಕುದು. ಹಾಗಪ್ಪ ಮತ್ತೆ ಕೆಲವು ಸರಿ ನಾನು ನೀವು ಈ ಕರ್ದಲ್ಲಿ ಯಾಕೆ ನಾನು ಆಚೆ ಪಂಜಿ ಉಟ್ಕೊಂಡಿದ್ದೇನೆ ಸರ್, ಕುಂದಾಪುರ ಕನ್ನಡ ಕಾರ್ಯಕ್ರಮ ಎಲ್ಲರೂ ಪಂಜಿ ಉಟ್ಕ ಬರ್ತಾರೆ. ನನ್ನ ಸೋಲಿಗೆ ನಾನು ಸತ್ತಿನಾಥದನ್ನ ಬೇಗ ಎಬ್ಸಿ 8:50 ಅಂಗಡಿಗೆ ಹೋಗಿ ನಾನೇ ದೇವ್ರ ಆಣೆ ಹೋಗ್ಬೇಕು, ದೇವ್ರ ಆಣೆ. ಇವತ್ತು ಅವ್ರ ಮಗ ಗಿರಿ ಇದ್ದ ಕಾಣೆ ಗಿರಿಪೈ ಅವ್ರಿಗೆ ಹೇಳಿ ನಾನೇ ಶಟರ್ನೆಲ್ಲ ತೀರಿಸಿ ಕಬ್ಬಿನ ಮಿಶ್ರಣ ತೀರಿಸಿ ಒಂದು ಪಂಜಿ ಉಟ್ಕ ಬಂದು. ಇಲ್ಲಿ ಯಾರು ಪಂಜಿ ಹಾಕ ಬರಲ್ಲ. ನನಗೆ ಆಗಲಿಂದ ಇಲ್ಲಿವರೆಗೆ ಬರ್ಗಿ ಉಟ್ಕೊಂಡು ಎಲ್ಲ
ಮಂಟ ತೊಪ್ಪಿ ಹೊತ್ತೇನೋ ಎಲ್ಲೋ ಜಾರಿ ಹೊತ್ತೇನೋ ಅಂತ ಹೋಗ್ತು. ಮತ್ತೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಾನೊಂದು ಪಂಜಿ ಉಟ್ಕೊಂಡು ಹೋಗಿ ಹೀಗೆ 7-8-10 ಟೀಮಿನ ಮಕ್ಕಳ ಕಾರ್ಯಕ್ರಮ ಮಾಡುವತ್ತೇನೆ ಅವ್ರಿಗೆ ತುಳಸಿ ಪೂಜೆ ಮಾಡಿದ್ವಿ. ಅವನ ಹತ್ರ ಪಂಜಿ ಇಲ್ಲ. ಅವನು ನೀವು ಪಂಜಿ ಕೊಡ್ತಾರೆ ಕಂಡ ಅವ ಪಂಜಿ ನಾನು ಹಾಫ್ ಪ್ಯಾಂಟ್ ಹಾಕೊಂಡು ಹಾಗೆ ನಿಂತಿದ್ದಿ. ಅವ ಫಂಕ್ಷನ್ ಮುಗಿಸ್ತಾನೆ ಪಂಜಿ ತಗ ಅದನ್ನು ತರಲೇ ಹೇಳ್ಬಿಡೋಣ. ಸುಳ್ಳು ಹೇಳಿದ್ರೆ ಹಾಳೆ ಕಾಣೋಕೆ ನಾನು ಎಲ್ಲೋ ಯಾವ ಕಾಲೇಜ್ ಅಂತ ಹೇಳೋದಿಲ್ಲ. ಆದ್ರಿಂದ ಇಂಥ ಕಾರ್ಯಕ್ರಮಗಳ ಬಪ್ಪತ್ತಿನ ಎದುರ್ಕೊಂಡು ಮತ್ತೆ ಯಾಕೆ ಆಚೆಗೆ ಪಂಜಿ ಹುಟ್ಟಿಕೊಂಡ್ರೆ ಪ್ಯಾಂಟ್ ಹಾಕೊಂಡ್ರು ಕೆಲವು ಸಮಸ್ಯೆ ಇರೋದು. ಶೂಗಿನ ಹಾಕೊಂಡು ಬಪ್ಪತ್ತಿನ ಈಗ ಇದೇ ರೀತಿ ಯಾವುದು ನಾವು ಲೈವಿಗೆ ಅಂತೇಳಿ ಸಿಕ್ಕಾಪಟ್ಟೆ ಇದನ್ನ ಕ್ಯಾಮರಾ ಲೈಟು ಅವು ಇವು ವೈರ್ ಅಂದ್ರೆ ಏನು ತಿರಿ ಎಳೆದು ಹಾಕಿದಂಗೆ ಇರುತ್ತೆ. ಮಡಿ ತಿರಿ ಎಳೋತಿನ ಹಾಗೆ ಅಂತ ಮಡಿ ರಾಶಿ ಬಿಟ್ಕೊಂಡಿರೋದಿಲ್ಲ. ಮಕ್ಕಳ ನಿಮ್ಗೆ ಅರ್ಥ ಆಗತ್ತಾ? ಅರ್ಥ ಆಗಿಲ್ಲ ಅಂದ್ರೂ ಒಟ್ಟಿಲ್ಲ. ನನ್ನ ಬಗ್ಗೆ ಏನೋ ಕಮೆಂಟ್ ಮಾಡಬೇಡಿ. ಇಲ್ಲಾಂದ್ರೆ ನೀವು ಮನೆಗೆ ಹೋದಾಗ ಅಥವಾ ನಾಳೆ ಶನಿವಾರ ಫೋನ್ ಬಂದಾಗ ಏನಂತ ಗೊತ್ತಾ, ಒಬ್ಬ ಹುಚ್ಚು ಬಂದನ ಬಡಬಡಿಸಿ ಹೋಗಿ ಏನಂತ ಏನ್ ಮಾತಾಡಕತ್ತ ನಾವು ಹುಚ್ಚ ಏನ್ ಬಡಬಡಕತ್ತಾನ ಇಷ್ಟೇ ಹೇಳ್ತೇನೆ. ಯಾಕಂದ್ರೆ ನನಗೆ ಗೊತ್ತಿದೆ, ನಾನು 15 ವರ್ಷ ಉತ್ತರ ಕರ್ನಾಟಕದಲ್ಲೇ ಇದ್ದೆ. ನನಗೆ ಉದ್ಯೋಗದಲ್ಲಿ ಮೊದಲು ಅನ್ನ ಕೊಟ್ಟದ್ದಿದ್ರೆ ಅದು ವಿದ್ಯಾಭ್ಯಾಸ ಮತ್ತೆ ಹುಟ್ಟಿನಲ್ಲಿ ಅನ್ನ ಕೊಟ್ಟದಿದ್ದು ಕುಂದಾಪುರ. ಉದ್ಯೋಗಕ್ಕೆ ಮೊದಲೇ ನನಗೆ ಅನ್ನ ಕೊಟ್ಟದಿದ್ರೆ ಉತ್ತರ ಕರ್ನಾಟಕ. ಅದಕ್ಕಾಗಿ ನಮ್ಮ ಇದು ಬೇಕು ಮಕ್ಕಳ. ಸಂಜೆ ಆದಂಗೂ ಈ ಚಪ್ಪಾಳೆ, ಈ ಸಿಳ್ಳೆ, ಈ ಒಂದು ಕೂಗು ಬೇಕೇ ಬೇಕು. ಯಾಕಂದ್ರೆ ಒಂದು ಬದಿ ಚಳಿ, ಒಂದು ಬದಿ ತಡ ಆಯ್ತು, ಒಂದು ಬದಿಯಲ್ಲಿ ನಿಮಗೆ ನೆಕ್ಸ್ಟ್ ಹಾಸ್ಟೆಲ್ಗೆ ಹೋದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಏಳಿಸ್ತ್ರೇನು ಅನ್ನೋದು ಒಂದು ತಲೆ ಬಿಸಿಯಲ್ಲಿ ನಿಮಗೆ. ಈ ಹಾಸ್ಟೆಲ್ ಅಲ್ಲಿ ನಿಮ್ಗೆ ಹೌದಾದ್ರೂ ನಿಮ್ಗೆ ಹಾಸ್ಟೆಲ್ ಅಲ್ಲಿ ಮತ್ತೆ ಯಾವುದು ಮಂಡಿ ಬಿಸಿ ಇಲ್ಲ. ನಾವು ಇಂದ 10 ಕಾರ್ಯಕ್ರಮ ನಾವು ಎಷ್ಟು ಅರ್ಧ ಗಂಟೆ ಇಲ್ಲ 3 ಗಂಟೆ ಮಾತಾಡೋರು ನೀವು ಸುಮ್ಮನೆ ಕೇಂದ್ರಿ. ನಿಮ್ಗೆ ನಮ್ಮನ್ನು ಕಂಡ್ರೆ ಸಿಗ್ತಿರಲಿಲ್ಲ. ಓಲ್ ರಮೇಶ್ ಸರ್, ಭರತ್ ಸರ್ ಇನ್ನು ನಾಳೆ ಬೆಳಿಗ್ಗೆ ಎಲ್ಲ ಬರ್ತೇನೋ 4:15 ಅಂತೇಳಿ. ಅದಕ್ಕಾಗಿ ನಿಮ್ಗೆ ತಲೆಯಲ್ಲಿ ಇರ್ತದೆ. ಹಾಗೇನಿಲ್ಲ. ಹಾಸ್ಟೆಲ್ ಅಂದ್ರೆ ಒಂದು ತ್ಯಾಗ ಮಾಡೋಕ್ಕಿರುವುದೇ. ನಮ್ಮ ಜೀವನದ ಕೆಲವೊಂದು ತ್ಯಾಗವನ್ನು ಮಾಡಿ ಆಮೇಲೆ ಒಳ್ಳೆ ಸೀಟನ್ನೆಲ್ಲ ಅಲಂಕರಿಸಿ ನೋಡಿ. ನಮ್ಮ ಸರ್ ಯೂನಿಫಾರ್ಮ್ ಅಲ್ಲಿ ಬಂದಿರೋ ಆಚೆಗೂ ಮೇಡಮ್ ಇದ್ರು. ಅಂತ ಸೀಟನ್ನು ನೀವು ಅಲಂಕರಿಸಬೇಕಾದ್ರೆ ಇಂಥ ಕಾಲೇಜಲ್ಲಿ ನಿದ್ದೆ ಬಿಟ್ಟು ತ್ಯಾಗ ಮಾಡಲೇಬೇಕು. ಅದು ಈಗ ನಿಮಗೆ ಪೂರ್ವಪೀಠ. ಯಾಕಂದ್ರೆ ಇಲ್ಲಿ ಈ ವಾಲ್ವೆಲ್ಲ ಕುಂದಾಪುರ ಕನ್ನಡ ನಾನು ಕೆಲವೊಂದು ಕಡೆ ಹೇಳಿರ್ತೇನೆ. ಯಾಕಂದ್ರೆ ಈ ಯಾವಾಗ ಕುಂದಾಪುರ ಕನ್ನಡ ಸಾಕ ಅಲ್ಲ ಮಕ್ಕಳು ಒಂದು ಬೇಕಂದ್ರೂ ಮತ್ತೆ ಸಮಯ ಇಲ್ಲ. ಯಾಕಂದ್ರೆ ಇಲ್ಲೆಲ್ಲ ಕೂತದ್ದು ನನ್ನಿಂದ ಎಲ್ಲಾ ರೀತಿಯಲ್ಲಿ ಹಿರಿಯವರು. ಆದ್ರಿಂದ ಅವರನ್ನ ಕಾಯಿಸುವಂತ ವ್ಯವಧಾನ ಅಥವಾ ಆ ದುಸ್ಸಾಹಸ ನಾನು ಕೈ ಹಾಕೋದಿಲ್ಲ. ಯಾಕಂದ್ರೆ ಅವರೆಲ್ಲರೂ ನನ್ನಿಂದ ಹಿರಿಯವರು, ಅವರೆಲ್ಲರೂ ಮಾತಾಡ್ಬೇಕಂತ ಹೇಳ್ತಾ ಈ ಯಾವತ್ತು ನಾವು ಆಧುನೀಕರಣ ಅಂತ ಹೇಳಿ ಹೊತ್ತು ಆವಾಗ ಈ ನಮ್ಮ ಸಂಸ್ಕೃತಿ ಅನ್ನೋದು ಪತನ ಆಗ್ತಾ ಹೋಗ್ತೇನೆ. ಈಗ ಸಂಸ್ಕೃತಿ ಎನ್ನುವುದು ಅಂತ ಹೇಳಿದ್ರೆ ನಾವು ಫಾಸ್ಟ್ ಬೆಳವಣಿಗೆ ಎನ್ನುವುದರ ತುದಿಯಲ್ಲಿದ್ದೇವೆ. ಒಂದೇ ಮುಕ್ಕರಿಸಿ ಮುಂದೆ ಬೀಳಬೇಕು, ಇಲ್ಲ ನಾವು ಹಿಂದೆ ಬರಬೇಕು ಅಷ್ಟೇ. ಬಿಟ್ರೆ ಆ ಸಂಸ್ಕೃತಿ ಅನ್ನೋದು ಏನು ಅನ್ನೋದು ನಮ್ಗೆ ಗೊತ್ತೇ ಇರುವುದಿಲ್ಲ. ಯಾಕಂದ್ರೆ ಒಂದು ನಾವೀಗ ಹಾಳಾದದ್ದು ಯಾವುದು ಕೇಳಿದ್ರೆ ಮೀಡಿಯಾದಲ್ಲಿ ಭಯಂಕರ. ನಾವು ಅದರಲ್ಲಿ ಈಗಂತೂ ಕೆಲವು ಮಕ್ಕಳು ಮನೆಯಲ್ಲಿ ಯಾರೇ ಬಂದರೂ ಮಾತಾಡೋದಿಲ್ಲ. ಎಕ್ಸಾಂಪಲ್, ಈಗ ನೀವು ಬಸ್ಸಲ್ಲಿ ಸಿಕ್ಕಿ, ಹೊರಗಡೆ ಸಿಕ್ಕಿ, ರಾಮ್ ಮಾಸ್ಟ್ರೆ ಎಲ್ಲಿ ನಿನ್ನ ಹೆಸರೆಂತ, ನಿನ್ನ ಅಪ್ಪನ ಹೆಸರೆಂತ, ನಿಂಗೆ ಎಷ್ಟನೇ ಕ್ಲಾಸ್, ನೀ ಯಾವ ಕಾಲೇಜು, ನೀನು ಇವತ್ತು ಶಾಲೆ ರಜೆಯಾ, ಒಂದೇ ಒಂದು ಬಾಯಿ ತೆರುವುದಿಲ್ಲ ಈಗಿನ ಮಕ್ಕಳು. ಹೌದು ಸುಳ್ಳ ಸರ್? ತೆರುವುದೇ. ಅಟೆಂಡೆನ್ಸ್ ಕರೆಯುವಾಗ ಸುರೇಶ ಸರ್ ಮೊದಲೆಲ್ಲ ನಾವು ಹಾಜರಿ ತಟ್ಟೆ ಎಸ್ ಸರ್ ಮಾಸ್ಟ್ರೆ ಹೆದರಿ ಹೆಬ್ಬರ ನಾಡಿ ಸಾಯ್ ಈಗ ಹಾಜರಿ ಕರೀನಿ. ಅವ ಇದ್ದನ ಶಾಲೆ ಮಲ್ಕೊಂಡನ ಅಲ್ಲೇ ಜೀವ ಬಿಟ್ಟು ನಮ್ಗೆ ಗೊತ್ತಾಗೋದಿಲ್ಲ. ಪ್ರಕಾಶ, ನೀನು ಮೊನ್ನೆ ಅಲ್ಲಿ ಸಾಲಿಗೇರಿ ಜಾತ್ರೆಗೆ ಬಂದಿದ್ಯಾ? ನಿಮ್ಮ ಅಪ್ಪ ಅಮ್ಮೆಲ್ಲ ಈಗ ಊರಲ್ಲಿ ಇರುವುದ ಬೆಂಗಳೂರಲ್ಲಿ ಇದೆ? ಮಾತಾಡೋದಿಲ್ಲ. ಏನು ಹಲ್ಲಿ ತಿಂದರು ಆಗುವ ನಮಗೆ ಗೊತ್ತಿಲ್ಲ. ಹಾಗಂತೇಳಿ ಮಕ್ಕಳು ಬಾಯಿ ತೆರುವುದಿಲ್ವಾ? ಚೇತನ್ ಸರ್, ಡಾಕ್ಟರ್ ಚೇತನ್ ಸರ್, ಮಕ್ಕಳು ಬಾಯಿ ತೆರುವುದಿಲ್ವಾ? ತೆರೀತಾರೆ. ಎಲ್ಲಿ ತೆರೀತಾರೆ? ಎಲ್ಲಿ ತೆರಿಬೇಕು ಅಲ್ಲಿ ತೆರೆಯುವುದಿಲ್ಲ. ಸಾಯಂಕಾಲ ಹೋಲ್ ಈ ಪಾನಿಪುರಿ ಮಾರುವಲ್ಲ ಹೋಗಿ ಆ ಪಾನಿಪುರಿ ಇಟ್ಕೊಂಡು ನೀರು ಹಾನಿ ನಮ್ಮನೆ ಬಾಯಿ ತೆರೆಯುವಲ್ಲಿ ತೆರುವುದಿಲ್ಲ. ಯಾಕೆ ತೆರುವುದಿಲ್ಲ ಯಾಕೆಂದ್ರೆ ನಮ್ಮ ಯಾವುದು ನಮ್ಮ ಕಾಲುಗುಳದ ಅಥವಾ ನಮ್ಮ ನೆಲಮೂಲದ ಸಂಸ್ಕೃತಿ ನಮ್ಗೆ ಗೊತ್ತಿರುವುದಿಲ್ಲ.
ಅದಕ್ಕಾಗಿ ನಾವು ತೆಗೆಯುವುದಿಲ್ಲ. ಯಾವತ್ತು ಆಧುನೀಕರಣ ಅಂತ ಬಂತು ಆವಾಗ ಈ ಸಂಸ್ಕೃತೀಕರಣ ಅನ್ನೋದು ಹೋಗಿಯೇ ಬಿಡ್ತದೆ. ಅದಕ್ಕಾಗಿ ನಮ್ಮ ಕುಂದಾಪುರದಲ್ಲಿ ಆ ಕಾಲದಲ್ಲಿ ಒಂದು ಮನೆ ಒಳಗೆ ಹೋದ್ರೆ ಎಷ್ಟು ಐಟಮ್ ಬೇಕು, ಅಳಗಿ ಮಡಕೆ ಇರುಕಿ ಚಿಪ್ಪು ಚೋರಿ ಚೆಂಬು ಚರ್ಗಿ ಸೊಲಗಿ ಒಣಗಿ ಜಿಡ್ಕಿ ಕುಡುಕಿ ಕುಕ್ಕಿ ಗೊಕ್ಕಿ ಕ್ವಾರ್ಕಿ ಸಿಕ್ಕ ಸಿಂಬಳ ಸಂಕ ಸಂಚಿ ಕೊಡಕ ತರ್ಪಿ ಸೇರು ಸಿಂಚಿ ಕೊಳಗ ಕಳಿಸಿ ಕಟ್ಟಿಗೆ ಪಟ್ಟ ಹಲ್ಕತ್ತಿ ಬಾಯ್ಕತ್ತಿ ಗಿಜ್ಕತ್ತಿ ಬೆಟ್ಕತ್ತಿ ಗೋಳ್ ಚಟ್ಟಿ ಕೊಟ್ಟಿ ಮಲಗಿ ಯಾವುದೆಲ್ಲ ಬೇಕು ಆ ಹೆಟ್ಟಮಣಿ ಮತ್ತೆ ಮೇಟಿಕಂಬ ಇದೆಲ್ಲವೂ ಇದ್ದಿತ್ತು. ಇದು ಯಾವುದು ಈಗ ನಮ್ಮ ಹತ್ರ ಇಲ್ಲ. ನಮ್ಮ ಹತ್ರ ಉಳಿದದ್ದು ಒಂದೇ ಅಂತ ಹೇಳಿದ್ರೆ ಮೊಬೈಲ್. ಆ ಮೊಬೈಲಲ್ಲಿ ಯಾರಾದರೂ ಒಬ್ಬರು ಹಿರಿಯವರು ಮಾತಾಡುವಾಗ ವ್ಯತಿರಿಕ್ತವಾಗಿ ತೆಗೆದು ಅದನ್ನು ವಿಡಿಯೋ ಮಾಡಿ ಹಾಕೋದು. ಒಂದು, ನೀವು ಈ ಹಾಸ್ಟೆಲಲ್ಲಿ ಕಲ್ತವರಾಯ್ತು, ನಿಮ್ಮವರಿಗೂ ನೀವು ಊರಿಗೆ ಹೋದ್ಮೇಲೆ ನಿಮ್ಮ ಹಿರಿಯವರಿಗೆ ಹೇಳಿ ಅಂತ ಹೇಳಿದ್ರೆ, ಯಾವ ಊರಲ್ಲಿ ನೀವು ನಿಮ್ಮ ಶಿಕ್ಷಕರಿಗೆ, ನಿಮ್ಮೂರಿನ ಆಸ್ಪತ್ರೆಗೆ, ನಿಮ್ಮೂರಿನ ಶಾಲೆಗೆ, ನಿಮ್ಮೂರಿನ ಪೊಲೀಸ್ ಇಲಾಖೆಗೆ ಯಾವತ್ತು ನೀವು ಗೌರವ ಕೊಡ್ತೀರೋ ಆವತ್ತು ನೀವು ಇನ್ನೂ 10 ಪಟ್ಟು ಮೇಲೆ ಇರ್ತೀರಿ ಅಂತ ಅರ್ಥ. ಇತ್ತಿತ್ತಲಿಗೆ ಏನಾಗಿದೆ ಕೇಳಿದ್ರೆ, ಈ ಬ್ಯಾಡ್ದಿದ್ದು ಏನಾದರೂ ಒಂದು ನಮ್ಮಲ್ಲಿ ಒಂದು ದೊಡ್ಡ ಅಶಿಸ್ತಿ ಅಂತ ಹೇಳಿದ್ರೆ, ಬೈಕಲ್ಲಿ ಹೋಗು, ಬೈಕಲ್ಲಿ ಏನು ಹೋಗು ಸ್ಪೀಡ್ ನೋಡ್ರೆ ಏನಂತಿಲ್ಲ. ಇವ್ರ ಮನೇಲಿ ಇಂದ್ರಜಿತ್ತು ಕಾಳಗ ಅಲ್ಲಿ ಹನುಮಂತ ಸಂಜೀವಿನಿ ಲಕ್ಷ್ಮಣನ್ ತಪ್ಪಕ್ಕೆ ಹೋದ ಅಂತ ಸ್ಪೀಡ್ ಬೈಕ್ ಅಂತ ಯಾರಾದರೂ 50 ರೂಪಾಯಿ ಪೆಟ್ರೋಲ್ ಹೈಕೊಂಡು ಹೋಗುದು ಅವನದಲ್ಲ. ಅಲ್ಲಿ ಹೈಕೊಂಡು ಹೋಗಿ ಪೊಲೀಸ್ ಅಡ್ಡ ಹಾಕಿ ಹಿಡಿದ್ರೆ ಸೈ. ಅವರು ಯಾವ ಸೇಫ್ಟಿಗೆ ಹಿಡಿತಾರೆ ಹೇಳಿದ್ರೆ, ಇವರು ಸೇಫ್ಟಿಗಾಗಿ ಪೊಲೀಸ್ ಅಡ್ಡ ಹಾಕಿ ಹಿಡಿತಾರೆ, ಕೈ ಅಡ್ಡ ಹಾಕ್ತಾರೆ. ಹೆಲ್ಮೆಟ್ ಎಲ್ಲಿ ಕೇಳಿದ ಕೂಡಲೇ ನಮ್ಮದು ಮೊದಲ ಉತ್ತರ, ಒಂದು ವೇಳೆ ನಾವು ಹೆಲ್ಮೆಟ್ ತಾರದೆ ಇದ್ರೆ ಮೊದಲ ಉತ್ತರ ಪೊಲೀಸ್ನವ್ರು ಹೇಳಬೇಕಾದದ್ದು, ಸರ್ ಸಾರಿ ಚೂರು ಗಡಿಬಿಡಿಯಲ್ಲಿ ಬಂದೆ, ಇನ್ನು ಹಾಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬುದ್ಧಿ ಹೇಳಿ ಕಳಿಸ್ತಾರೆ ಬಿಟ್ರೆ ಮತ್ತೇನು ಅವ್ರು ಹೇಳಲಿಕ್ಕಿಲ್ಲ. ಮರೆಯ ಇನ್ನು ಹಾಗೆ ಮಾಡಬೇಡ, ಹೆಲ್ಮೆಟ್ ಹಾಕು ಅಂತ ಹೇಳಿ ಕಳಿಸ್ತಾರೆ ಬಿಟ್ರೆ ಯಾವ ಪೊಲೀಸು ಏನು ಹೇಳಲಿಕ್ಕಿಲ್ಲ. ಅದು ಬಿಟ್ಟು ಇನ್ನೂ ಒಂದು ಚೂರು ಜಂಗಲಿ ನಾವು ಹೆಚ್ಚು. ಹೆಲ್ಮೆಟ್ ಎಲ್ಲಿ ಕೇಳಿದ್ರೆ ಸರಿ, ಈ ಹುಟ್ಟಿ ಅಮೀರು ಉಳಿದಿದ್ದು ಮಕ್ಕಳೆಲ್ಲ ಹೆಲ್ಮೆಟ್ ಎಲ್ಲಿ, ನಂಗೆ SP ಗೊತ್ತಿತ್ತು, ಹೆಲ್ಮೆಟಿಗೋಸ್ಕರ ನಿಮಗೆ ಫೋನ್ ಮಾಡ್ಬೋದಾ ಸರ್ ನಾವು? ಒಂದು 600 ರೂಪಾಯಿ ಹೆಲ್ಮೆಟ್ ಅಷ್ಟು ಅತಿ ಬಿಡಬಾರ್ದು. ಒಂದು ಹೆಲ್ಮೆಟ್ ತಂದು ಅವ್ರು ಸೊಟ್ಟ ಮೇಲೆ ಬಡಿ. ಇದು ಮೀಡಿಯಾದಿಂದ ನಮ್ಮನ್ನು ನಾವು ಹಾಳು ಮಾಡ್ಕೊಂಡು, ಅರ್ಥ ಆಯ್ತಲ್ಲ? ಯಾಕಂದ್ರೆ ಯಾವುದೇ ಪೊಲೀಸ್ನವರು ನಿಮಗೆ ಹೆಲ್ಮೆಟ್ ಇಲ್ಲ ಅಂತ ಹೇಳಿ ಅಡ್ಡ ಹಾಕುವುದು ನಿಮ್ಮ ಸೇಫ್ಟಿಗಾಗಿ. ನೆನಪಿರ್ಲಿ, ನೀವು ಹೆಲ್ಮೆಟ್ ಇಲ್ಲದೆ ಎಲ್ಲಾದ್ರೂ ಆಕ್ಸಿಡೆಂಟ್ ಆಗಿ ತಲೆ ಹೊಡ್ಕೊಂಡು ಬಿದ್ದು ಯಾರಾದ್ರೂ ಸತ್ತದಿದ್ರೆ ನಾಳೆ ಪೊಲೀಸ್ ಇಲಾಖೆಗೆ ಸೂತಿಕ ಇಲ್ಲ. ನಮ್ಮ ಸಮರಾಜ್ಞೆ ಅವ್ರು ಮಾಡೋದಿಲ್ಲ, ನಾವೇ ಮನೇಲಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ಯಾವುದೇ ಪೊಲೀಸ್ ಇಲಾಖೆಯವರು ನಿಮ್ಮನ್ನು ಕರೆದು ಏನಾದ್ರು ಹೇಳಿದ್ದಿದ್ರೆ ಅದು ನಮ್ಮ ಜೀವನದ ಒಳ್ಳೇದಿಗಂತೇಳಿ ತಿಳ್ಕೊಂಡಿವ್ರೆ. ಯಾಕಂದ್ರೆ ಇತ್ಲಾಗ ನಾವು ತುಂಬಾ ನೋಡಿದ್ದೇವೆ, ಎಲ್ಲೋ ಏನೋ ತಪ್ಪಾಗುವುದು, ಅದನ್ನು ಯಾರೋ ಒಬ್ಬರು ಪೊಲೀಸಿಗೆ ನಾವು ಏನೋ ಯಾರೋ ಒಬ್ಬ ತಲೆ ಕೆಟ್ಟವ ಅವ್ರಿಗೆ ಜೋರು ಮಾತಾಡಿದ್ರೆ ಮೀಡಿಯಾದಲ್ಲಿ ಹಾಕಿದ್ರೆ ಸರಿ. ಅದಕ್ಕೆ ನಾವೇ ಅದನ್ನ ವ್ಯತಿರಿಕ್ತವಾಗಿ ಮಾಡುವಂಥದ್ದು, ಅದನ್ನ ಹೆಚ್ಚಾಗಿ ಬಳಸ್ಕೊಳ್ಳುವಂಥದ್ದು. ಪೊಲೀಸ್ನವರಿಂದ ತುಂಬಾ ಒಳ್ಳೆ ಕೆಲಸ 100ಕ್ಕೆ 99.9 ಆಗುತ್ತೆ. ಎಲ್ಲೂ ಒಂದು ಸಣ್ಣ ಅಚಾತುರ್ಯವನ್ನು ತಗೊಂಡು ಅದನ್ನೇ ದೊಡ್ಡದು ಮಾಡುವಂಥದ್ದಲ್ಲ. ಇದನ್ನು ನಾನು ಈ ಮೀಡಿಯಾದಲ್ಲಿ ಇತ್ಲಾಗಿ ನೋಡಿದ್ದನ್ನೇ ಹೇಳೋದು. ಈ ಹೆಲ್ಮೆಟ್ ಇದ್ದದ್ದು ಮತ್ತೊಂದು ಪ್ರತಿಯೊಂದು ವಿಚಾರದಲ್ಲೂ ಹಾಗೆ. ಇದೇ ರೀತಿ ಹೇಳ್ತಾ ಹೋದರೆ ನಮ್ಮ ಕುಂದಾಪುರ ಕನ್ನಡದ್ದು ಅಥವಾ ಈ ವಾಲ್ಬೆಲ್ಲ ಕಾರ್ಯಕ್ರಮದ ಯಾವುದು ಈ ಕುಂದಾಪುರ ಕನ್ನಡದ ಪ್ರತಿಷ್ಠಾನದ ಬಗ್ಗೆಯೋ ಅಥವಾ ಭಾಷೆಯ ಬಗ್ಗೆಯೋ ಇಲ್ಲಿನ ನೆಲಮೂಲದ ಬಗ್ಗೆಯೋ ಸಂಸ್ಕೃತಿ ಬಗ್ಗೆ ಬಹಳ ಇದೆ. ಆಗ ನಾನು ಅರ್ಧ ಮಾತಾಡಿಬಿಟ್ಟೆ. ಯಾಕಂದ್ರೆ ಅದನ್ನ ಅರ್ಧ ಮಾತಾಡದಿದ್ರೆ ಕಡೆಗೆ ಹೇಳ್ತಾರೆ ಆ ಗಣಸಿಗೆ ಇತ್ತಲೇ ಒಂಚೂರು ಮಟ್ಟಿ ಪೆಟ್ಟು ಮಾಡ, ಎಲ್ಲಿ ಮಾತಾಡಿ ಎಲ್ಲಿ ಬಿಟ್ಟಿ ತಂದು ಗೊತ್ತಾಗ್ತಿಲ್ಲ ಅಂತ. ಮತ್ತೇನಿಲ್ಲ, ಇದೇ ರೀತಿ ಈ ರವೇಣ ನಿಮ್ದು ಈ ಲೈವ್ ಮಾಡುವವರು ಮತ್ತೆ ಈ ಸೌಂಡ್ ಸಿಸ್ಟಮ್ ಏನವರದೆಲ್ಲ ಸಿಕ್ಕಾಪಟ್ಟೆ ವೈರ್ ರಾಶಿ ಹಾಕೊಂಡಿದ್ದೇವೆ. ನಾನು ಬರುವಾಗ ನನ್ನ ಕಾಲಿಗೆ ವೈರ್ ಹೊಡಿತು, ಸತ್ಯ ಇದೆ, ಕಾಲಿಗೆ ವೈರ್ ಹೊಡೆದು ಮುಕ್ಕರ್ಸಿ ಬಿದ್ದು, ಶೂ ಕಳಚಿ ಹೋಯ್ತು, ಮುಕ್ಕರ್ಸಿ ಬಿದ್ದು ಒಂಚೂರು ಇಲ್ಲಿ ಪೆಟ್ಟಾಯ್ತು. ಯಾಕೆ ನಾನು ಪಂಚಿ ಹುಡುಗ ಹೋದೆ ಕಣೆ. ಹಾಗೆ ಪೆಟ್ಟಾದಾಗ KC ರಾಜೇಶ್ ಸರ್ ತರ ನಮ್ಮ ಬಹಳ ಬೇಕಾದವರೊಬ್ಬರು ಇದ್ದರು. ಸರ್ ಪೆಟ್ಟಾಯ್ತು ಯಾಕಂದ್ರೆ ಹೌದಂತೆ, ತಲೆಗೆಲ್ಲ ಒಂಚೂರು ಫಸ್ಟ್ ಏಡ್ ಬಾಕ್ಸ್ ಇದೆ, ಒಂಚೂರು ಬ್ಯಾಂಡೇಜ್ ಹಾಕಿ ಇದನ್ನು ಪೌಡಿನೆಲ್ಲ ಹಾಕಿ ಫಸ್ಟಿಗೆ ಒಂಚೂರು ಡೆಟಾಲ್ ಎಲ್ಲ ಹಾಕಿ ತಿಕ್ಕಿ, ಸರ್ ಎಂತ ಆಯ್ತು ಕಂಡ್ರೆ ಎಂತಿಲ್ಲ ಸರ್ ಒಂಚೂರು ಇಲ್ಲ ಪೆಟ್ಟಾಯ್ತು ಅಂತ. ನಾ ಹೇಳೋದು ಇಷ್ಟೇ, ಎಂತ ಇನ್ನು ಮಾತಾಡಲಿಲ್ಲ, ಇನ್ನು ಮಾತಾಡೋದಿಲ್ಲ. ಇದೇ ನಮ್ಮ ನೆಲಮೂಲದ ಸಂಸ್ಕೃತಿ ಅಂತ ಹೇಳೋದು. ನಮಗೇನಾಗಿದೆ ಅದನ್ನ ಮೊದಲು ನೀವು ತಿಳ್ಕೊಳ್ಳೋದೇ ಸಂಸ್ಕೃತಿ. ಅವ್ರು ಬಂದು ಹೇಳಿದ್ರು ನೋಡಿ, ಹಂದಾಡಿಯವರು ಮಂಡಿ ಪೆಟ್ಟಾದ್ರು ನಿಮ್ಮ ಜೊತೆ ಮಾತಾಡಿಯೇ ಹೋಗ್ತಾರೆ ಅಂತ ಹೇಳಿದ್ರು. ಅದರಿಂದ ನಾನು ಹೋಗಿ ಪಂಜಿ ಉಟ್ಕೊಳ್ಳೋದು ಮತ್ತೆಲ್ಲ ಮುಕ್ಕರಿಸಿದ್ರೆ ಅಂತ ಹೇಳ್ತಾ, ಅದಕ್ಕಾಗಿ ಮಾತಾಡೋದಕ್ಕೆ ಇದು ಹೊತ್ತಲ್ಲ. ಹೊತ್ತಾಗಿ ನುಡಿದ ಮಾತು ಸತ್ವಮ ಎದ್ದಂತೆ, ಹೊತ್ತೊದಗಿ ನುಡಿದ ಮಾತು ಕೈ ಜಾರಿದ ಮುತ್ತಿನಂತೆ ಹೋದು ಅಂತ ಹೇಳ್ತಾ, ನಾನೆಲ್ಲರೂ ಹೊತ್ತು ಒದಗಿ ಅಥವಾ ಹೊತ್ತು ಮೀರಿ ಮಾತಾಡಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರನ್ನ ಸನ್ಮಾನ್ಯರೇ, ಶಾಸಕ, ಸಚಿವ, ಸಂಸದರಾಗಿ ರಾಜಕೀಯ ಸ್ತರಗಳಲ್ಲಿ ತಮ್ಮತನದ ಛಾಪು ಮೂಡಿಸಿದ ನೀವು ಎಂದು ತಮ್ಮ ರಾಜಕೀಯ ಅಧಿಕಾರವನ್ನು ಸ್ವಹಿತಕ್ಕೆ, ಸ್ವಜನ ಪಕ್ಷಪಾತಕ್ಕೆ ಬಳಸಿಕೊಳ್ಳದೆ
ತಾವು ರಾಜಕೀಯವಾಗಿ ನಿರ್ವಹಿಸಿದ ಪ್ರತಿ ಹುದ್ದೆಗೂ ಒಂದು ಘನತೆಯನ್ನು ಹಾಗೂ ಆ ಹುದ್ದೆಯ ಕಾರ್ಯವ್ಯಾಪ್ತಿ ಹಾಗೂ ಕಾರ್ಯಾನುಕೂಲತೆಯನ್ನು ನಾಡಿನ ಸಮಸ್ತ ಜನ ಅರಿಯುವಂತೆ ಮಾಡಿ ನಿಜಾರ್ಥದಲ್ಲಿ ಜನಾನುರಾಗಿ ರಾಜಕಾರಣಿಯಾದಿರಿ. ಬಂದರು ಮತ್ತು ಮೀನುಗಾರಿಕಾ ಸಚಿವರಾಗಿ ತಾವು ಮೆರೆದ ಕಾರ್ಯಕ್ಷಮತೆ ಹಾಗೂ ದಕ್ಷತೆ ಇದಕ್ಕೆ ಅನುಪಮ ಉದಾಹರಣೆ. ಕರಾವಳಿ ಕರ್ನಾಟಕದ ಅನೇಕ ಕಿಂಡಿ ಅಣೆಕಟ್ಟುಗಳು, ಸೇತುವೆಗಳು, ಸಂಪರ್ಕ ರಸ್ತೆಗಳು, ನೀವು ಕಲ್ಪಿಸಿಕೊಟ್ಟ ಇತರೆ ಮೂಲಭೂತ ಸೌಕರ್ಯಗಳ ಸದುಪಯೋಗ ಪಡೆದ ಈ ನೆಲದ ಶ್ರೀಸಾಮಾನ್ಯ ತಮ್ಮನ್ನು ಚುನಾಯಿಸಿ ಕಳುಹಿಸಿದ ತನ್ನ ಆಯ್ಕೆಯ ಕುರಿತು ತಾನೇ ಹೆಮ್ಮೆ ಪಡುವಂತಾಗಿರುವುದು ಇಂದಿಗದು ಚರಿತ್ರೆ ಮತ್ತು ಮುನ್ನಡೆಯುತ್ತಲೇ ಇದೆ ತಮ್ಮ ಸಾರ್ವಜನಿಕ ಸದುಪಯೋಗಿ ಕೆಲಸಗಳ ಈ ಚೈತ್ರಯಾತ್ರೆ. ಉಡುಪಿ ಜಿಲ್ಲೆಯ ಸ್ಥಾಪಕರು ನೀವು. ನಿಮ್ಮ ದೂರದೃಷ್ಟಿಗೆ ನಿತ್ಯ ಕೃತಜ್ಞರು ನಾವು. ಜೆಪಿ ಸರ್, ಯು ಆರ್ ರಿಯಲಿ ಅ ಗ್ರೇಟ್ ಸ್ಟೇಟ್ಸ್ಮನ್. ಸಾಮಾನ್ಯವಾಗಿ ಈ ರಾಜಕೀಯ ಧುರೀಣರುಗಳು ಕಲೆ, ಸಂಗೀತ, ಸಾಹಿತ್ಯವೇ ಮೊದಲಾದ ವಿಷಯಗಳಲ್ಲಿ ಅಷ್ಟೇನೂ ಸಂವೇದನಾಶೀಲರಲ್ಲ ಎನ್ನುವುದು ಸರ್ವವೇದ್ಯವಾದರೂ ಈ ಬೀಸು ಹೇಳಿಕೆಗೆ ಅಪವಾದ ನೀವು. ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಬೆಂಗಳೂರಿನಲ್ಲಿಯೇ ಆಯೋಜಿಸಿದ ಕುಂದಾಪುರ ಕನ್ನಡ ಹಬ್ಬದಲ್ಲಿ ವ್ಯಕ್ತಗೊಂಡ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಸ್ಥಾಪನೆಯ ಅಗತ್ಯ ಮತ್ತು ಅನಿವಾರ್ಯತೆಯನ್ನು ಘನ ಸರಕಾರಕ್ಕೆ ಮನದಟ್ಟು ಮಾಡಿಸಿ ಮಂಗಳೂರು ವಿವಿಯಲ್ಲಿ ಕುಂದಾಪುರ ಕನ್ನಡ ಅಧ್ಯಯನ ಪೀಠ ಸ್ಥಾಪನೆಗೆ ಕಾರಣೀಕರ್ತರು ಆಗಿರುವುದಲ್ಲದೆ ಆ ಅಧ್ಯಯನ ಪೀಠಕ್ಕೆ ಸರಕಾರದಿಂದ 1.5 ಕೋಟಿ ರೂಪಾಯಿಗಳ ಅನುದಾನ ಒದಗಿಸುವಲ್ಲಿಯೂ ತಾವು ಮೆರೆದಿರುವ ಮುತುವರ್ಜಿ ನಿಮ್ಮ ಅಬ್ಬಿಭಾಷಿ ಕುಂದಾಪುರ ಕನ್ನಡದ ಬಗೆಗಿನ ಭಾಷಾಭಿಮಾನ ಮತ್ತು ಈ ನೆಲದ ಅಂತಸ್ತತ್ವದ ಬಗೆಗಿನ ತಮ್ಮ ನಮ್ಮಲ್ಲಿ ಕಾಣಿ ಅಂದ್ರೆ ಮೀನಿಂಗ್ ಅಲ್ಲ. ಆ ಮಕ್ಕಳು ಅವ್ರ ದೋಸ್ತಿಗಳೇ ಪ್ರೈಸ್ ತೆಕ್ಕಂಬ ಚಪ್ಪಳೆ ಹೊಡಿಲ್ಲ ಮಾರ್ರೆ. ನಾನು ಅದನ್ನೇ ಹೇಳುದು, ಅದು ಯಾಕೆ ಕೊಡುದಿಲ್ಲ ಅವರಲ್ಲಿ. ನೀವು ನಿಮ್ಮ ದೋಸ್ತಿಗಳು ನಿಮ್ಮ ಶಾಲೆಯರಲ್ಲ ಬೇರೆ ತೆಕ್ಕಂಬುಟ್ಟು ಸಹ ಚಪ್ಪಳೆ ಹೊಡಿಕು ಅಂದೇಳಿ ನನ್ನೊಂದು ಅಭಿಪ್ರಾಯ. ಇದ್ದಿದ್ರೆ ಉಮೇದು ಗೊತ್ತಿಲ್ಲ ಅವ್ರ ಸ್ಪರ್ಧೆ ವೈಖರಿ ಬೇರೆ ಕಡೆಗೆ ಖಂಡಿತ ಎಲ್ಲರೂ ಒಟ್ಟಾಗಿ ಅವರಿಗೆ ಉತ್ತೇಜನ ಕೊಡ್ಕ ತಿಂದಿದ್ರೆ ಕಷ್ಟ. ವೈಕಂನ ನೀವು ಮಾತಾಡಿದ್ರೆ ಮಾತ್ರ ಅವ್ರು ವೈಕಂಬ ಶುರು ಮಾಡೋದ್ರಿಂದ ವೈಕಂತೆ ಇಲ್ಲ. ಅದನ್ನ ನೀವು ಪ್ರತಿ ಕಣ್ಣಿನ ಒಂದನ್ನು ಹೇಳಿ ಚಪ್ಪಾಳೆ ಯಾಕಂದ್ರೆ ಚಪ್ಪಾಳೆ ತಂದಿದ್ರೆ ಉಮೇದು ಗೊತ್ತಿಲ್ಲ ಅಂತೇಳಿ ಅದು ನಾನು ಸನ್ಮಾನ ಮಾಡಿಸ್ಕೊಂತಿಲ್ಲ. ತಡಾಯ ಮತ್ತೆ ಬೇಡ ಬೇಕು ಬೇಡ ಚರ್ಚೆ ಆಗ್ತಿದ್ದು ಸುಮ್ಮನೆ ಹೋಗಿ ಕೂತ್ಕೊಂಡೆ. ಇಲ್ಲಿ ಹೋಗಿ ಹೇಳ್ತು ಹೆಗ್ಡರ್ ನಾನು ಮನೆ ಇದು ಮಾಡ್ಬೇಕು. ಕೆಲವು ಸಲ ಬೈತರಂದೆ ಇತ್ಲೆ ಒಂದೊಂದು ಶುರು ಆಯ್ತು. ಹೆಗ್ಡರ್ ಬೈತರಂದೆ ಹೇಳು. ಅವ್ರು ಒಂದೊಂದು ಬಹಳ ಸಮಸ್ಯೆ ಹೋಯ್ತು ನನಗೆ. ಅವ್ರು ಸೋತ್ರಿಗೆ ಎದುರು ಕೆಲಸ ಮಾಡ್ತಾರೆ, ಅದು ಸೋಲ್ತಾ ಇತ್ತು. ಗೆಲ್ಸಿ ಕೆಲಸ ಮಾಡಿಸ್ಕೊಂಡೇನೆ ಆಲೋಚನೆ ಯಾರು ಮಾಡಲಿಲ್ಲ. ಅವ್ರು ಸೋತ್ರ ಕೆಲಸ ಮಾಡ್ತಾರೆ, ತೊಂದರೆ ಇಲ್ಲ. ಯಾಕಂದ್ರೆ ನಮ್ ತೃಪ್ತಿ ಕೊಡುದು ಯಾವುದು ಅಂತ ಕೆಲಸ ಮಾಡದೇ ತೃಪ್ತಿ ಕೊಡುದು ಬಿಟ್ಟು ಬೇರೆ ಎಂತದ್ದು ಇಲ್ಲ. ಅದನ್ನ ನೀವು ಕಲಿಕ್ ಮಕ್ಕಳು ಓದಕ್ಕೆ ಬರೀಕ್ IAS ಆಯ್ಕ IPS ಆಯ್ಕ KS ಆಯ್ಕ ಅದ್ರ ಬಗ್ಗೆ ಆಲೋಚನೆ ಮಾಡಿದೆ. ಬರೀ ಮುಂದೆ ಏನು ಈಗಲೇ ಶಾಲೆಗೆ ಇಬ್ಬಂಗೆ ಆಲೋಚನೆ ಮಾಡಕ್ ಮುಂದೆ ಏನಾಯ್ಕಂತ ಇಲ್ದಿದ್ರೆ ನಾನು ಬೆಳಿಗ್ಗೆ ಒಂದು ಹೇಳಿದೆ ಶಾಶ್ವತ ಉಳಿತದೆ. ನೀವೆಲ್ಲರೂ ದೋತಿಗಳೊಂದಿ ಕೆಟ್ಟ ಶಬ್ದ ಉಪಯೋಗ ಮಾಡುದು, ಅದ್ ಕಡೆಗೆ ಬೇರೆಯವರಿಗೂ ಅದೇ ಕೆಟ್ಟ ಶಬ್ದ ಉಪಯೋಗ ಮಾಡೋದಂತ ಅಭ್ಯಾಸ ಇರೋದು. ಅದನ್ನ ಮಾಡಬೇಡಿ. ನಾನು ಇಲ್ಲಿ 3 ಜನ ಅಶ್ವಿನಿ ಬನ್ನಾಡಿ ಅವರು, ನಾಗರತ್ನ ಹೇರ್ಲಿ ಅವರು, ರಾಮ್ ಮಾಸ್ಟರ್ ಹನುಮಂದಾಡಿ ಅವರು, ನಮ್ಮ ಕೋವಡಿ ಗೊತ್ತಿರೋದು. ನಿಮ್ದು ಜಡ್ಜಸ್ ಆಗಿ ಕೂತ್ಕೊಂಡು ಪ್ರಶಸ್ತಿ ಕೊಡೋಕ್ಕೆಲ್ಲ ವ್ಯವಸ್ಥೆ ಮಾಡಿ ನಾವು ಅವ್ರು ಮಾಡೋದು ಬರೇ ನಿಮ್ದು ಜಡ್ಜಸ್ ಆಗಿ ಕೂತ್ಕೊಂಡು ನಿಮ್ಮನ್ನ ಗುರ್ತಿಡೋದಲ್ಲ. ಅವರು ಅದನ್ನ ಆ ಸ್ಥಾನಕ್ಕೆ ಬರ್ಕೊಂಡು ಎಷ್ಟು ಕಷ್ಟಪಟ್ಟಿರೋದನ್ನ ನೀವು ಕಾಣ್ತಾರೆ. ಅದಕ್ಕೋಸ್ಕರ ನೀವು ಮುಂದಿನ ದಿನ ಏನಾಯ್ಕಂತ ಅವ್ರು ನಿಮ್ಮನ್ನ ಗುರ್ತಿಸಿದ್ರಿಂದ ನೀವು ಮುಂದೆ ಏನಾಯ್ಕಂತ ನಾನು ತಂದೆ ತಾಯಿ ಹತ್ರ ಮತ್ತೆ ಟೀಚರ್ಸ್ ಹತ್ರ ಅವ್ರಿಗೆ ಮನ್ಸಿಲ್ದೇನೆ ಡಾಕ್ಟರ್ ಆಗಿ ಪ್ರಯೋಜನ ಆಗ್ತಿದೆ. ಅವ್ರು ಇಂಜಿನಿಯರ್ ಆದ್ರು ಸಹ ಒಂದ್ ವೇಳೆ ನಮ್ಮ ಹರಿರಾಮ್ ಶಂಕರ್ ಅವರಿಗೆ ಇಂಜಿನಿಯರ್ ಅವರು ಅವರಿಗೆ IPSಗೆ ಹೋಯ್ಕೊಂಡು ಹಿಡಿದಿದ್ದು IPS ಅವರು. ಅದಕ್ಕೋಸ್ಕರ ಯಾವುದಕ್ಕೆ ಹೆಚ್ಚು ಆಸಕ್ತಿ ಇತ್ತು ಅದನ್ನ ಮಾಡಿ ಅಂತ. ಮೊನ್ನೆ
ಒಂದೆರಡು ಕಡೆ ಹೇಳಿದೆ ನಾನು, ಮನುಷ್ಯರು ಯಾವ ರೀತಿ ಇರುತ್ತೆ. ನಾವು ಒಂದು ಕಲ್ಲನ್ನು ತಗೊಂಡೋಗಿ ಮೂರ್ತಿ ಮಾಡಿ ದೇವಸ್ಥಾನ ಇಟ್ಟು ಪೂಜೆ ಮಾಡುತ್ತೆ. ನಾವು ದೇವರಾಯೇ ಇತ್ತು ಒಂದೊಂದು ಅಡಿಯಲ್ಲಿ. ನೀವು ಇದನ್ನು ಸ್ವಲ್ಪ ಆಲೋಚನೆ ಮಾಡಿ. ಕಲ್ಲನ್ನು ಮೂರ್ತಿ ಮಾಡಿ ದೇವಸ್ಥಾನ ಇಟ್ಕೊಂಡ್ರೆ ದೇವರಾಯ. ಆ ದಿನನಿತ್ಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಲ್ಲ, ಮನುಷ್ಯನೇ ಆಗಲಿಲ್ಲ ಯಾಕೆ ಅಂದ್ರೆ ಕೇಳಿದೆ ನಾನು. ಆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡೇ ಇದ್ದಾರೆ ನಾವು ನಮ್ಮ ಜೀವನ ಸಾರ್ಥಕ ಆಗ್ತೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನೀವು ಮಕ್ಕಳಿಗೆ ಹೇಳ್ರಿ, ಮಂಡಿ ಹೊಡ್ಕೊಂಡ್ ಬಗ್ಗೆ ಹೆಲ್ಮೆಟ್ ಹಾಕೊಂಡಿದೆ. ಪೊಲೀಸ್ ತಂದ್ಕೊಂಡ್ರು ಕೂಡಲೇ ಹೆಲ್ಮೆಟ್ ಹಾಕಂತಾರೆ, ತೆಗೆದು ಮಂಡಿ ಬಾಚ್ಕೊಂಡ್ ಅಲ್ಲಿ ಹೆಲ್ಮೆಟ್ ಮುಂಗೈ ಬರ್ ಅದು ನಾಡಿ ಮಂಡಪ್ಪ ಆಚಾರ ವಿಚಾರ ಸಂಸ್ಕೃತಿನ ಉಳಿಸ್ಕೊಳ್ಬೇಕು, ಬೆಳೆಸ್ಕೊಳ್ಬೇಕು, ಅದನ್ನ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ ಕಾರ್ಯಕ್ರಮ. ನಮ್ಮ ಸಂಸ್ಥೆಯನ್ನು ಆಯ್ಕೆ ಮಾಡೋದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇಂಥ ಕಾರ್ಯಕ್ರಮಗಳು ವರ್ಷದಾದ್ಯಂತ ಕುಂದಾಪುರ ಕನ್ನಡ ವತಿಯಿಂದ, ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ವತಿಯಿಂದ ಹೀಗೆ ಹತ್ತಾರು ಕಾರ್ಯಕ್ರಮಗಳಾಗಿ ನಮ್ಮ ಭಾಷೆ ಉಳಿಲಿ, ನಮ್ಮ ಸಂಸ್ಕೃತಿ ಆಚಾರ ಉಳಿಲಿ, ಅದನ್ನ ನಮ್ಮ ವಿದ್ಯಾರ್ಥಿಗಳು ಬೆಳೆಸ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳ್ತಾ, ನಮ್ಮ ಸಂಸ್ಥೆ ಸಾಧ್ಯ ಆದಷ್ಟು ನಮ್ಮ ಸಂಸ್ಕೃತಿ ಈ ಕಾರ್ಯಕ್ರಮದ ಬಗ್ಗೆ ತುಂಬಾ ಚೆನ್ನಾಗಿ ಮಾಡಿದೆ. ಸಾಧ್ಯ ಆದಷ್ಟು ಮಾಡಿ, ಏನು ಸರಿ ಇದ್ದದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಹೋಗಿ, ತಪ್ಪುಗಳಿದ್ರೆ ಇಲ್ಲೇ ಬಿಟ್ಟು ಹೋಗಿ ಅಂತ ಹೇಳ್ತಾ, ನಮ್ಮ ಸಂಸ್ಥೆ ಈ ಕುಂದಾಪುರ ಕನ್ನಡ ಅಧ್ಯಯನ ಪೀಠಕ್ಕೆ ತುಂಬಾ ಆಭಾರಿಯಾಗಿದ್ದೇವೆ ಅಂತ ಹೇಳ್ತಾ, ಮತ್ತೆ ಇಲ್ಲಿ ಆ ಕಡೆ ನಮ್ಮ ಊರಿನ ಹಲವು ಪರಿಕರಗಳಿದೆ, ಕೃಷಿ ಪರಿಕರಗಳಿದೆ. ಎಲ್ಲ ವಿದ್ಯಾರ್ಥಿಗಳು ಅದನ್ನ ನೋಡ್ಕೊಂಡು ಇನ್ನೊಂದೇನು ಇಡ್ತೇವೆ ಅಲ್ಲಿ, ಅದು ನೋಡ್ಕೊಂಡು ಈ ಊರಿನ ಸಂಸ್ಕೃತಿ ಹೇಗಿರ್ತದೆ, ಆಚಾರ ವಿಚಾರಗಳು ಹೇಗಿರ್ತದೆ ಅಂತ ನೋಡ್ಲಿಕ್ಕೂ ಒಂದು ಸಣ್ಣ ವೇದಿಕೆ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲ ಕುಂದಾಪುರ ಕನ್ನಡ ಅಧ್ಯಯನ ಪೀಠದ ಎಲ್ಲ ಸದಸ್ಯರಿಗೂ, ನಮ್ಮ ಸಂಸ್ಥೆಯಲ್ಲಿ ಇಲ್ಲಿ ಕಾರ್ಯಕ್ರಮ ಆಗ್ಲಿಕ್ಕೆ, ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿ ಬರಲಿಕ್ಕೆ ಸಹಕರಿಸಿದ ಎಲ್ಲರಿಗೂ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ಹೇಳ್ತಾ, ನಮ್ಮ ಪ್ರೀತಿಯ DDPU ರಿಟೈರ್ಡ್ ಆಗಿದ್ದಾರೆ, ಮೊನ್ನೆ ರಿಟೈರ್ಡ್ ಆದ್ರು ಮಾರುತಿ ಸರ್. ಸುಮಾರು 15 ವರ್ಷದಿಂದ ನೋಡ್ತಾ ಇದ್ದೆ ನಾವು. ಆಳ್ವಾಸಲ್ಲಿದ್ರು ಅವರು, ಇಲ್ಲಿ ಕುಂದಾಪುರದಲ್ಲಿ ಅಥವಾ ಉಡುಪಿಯಲ್ಲಿ ಲೆಕ್ಚರ್ ಪ್ರಿನ್ಸಿಪಲ್ ಆಗಿದ್ರು, DD ಆಗಿದ್ರು. ತುಂಬಾ ಒಳ್ಳೆ ಸಜ್ಜನ ಅಧಿಕಾರಿ, ತುಂಬಾ ಚೆನ್ನಾಗಿ ನಿರ್ದೇಶನ ಮಾಡ್ತಾ ಇದ್ರು PU ಶಿಕ್ಷಣ ಇಲಾಖೆಗೆ, ಅಂದ್ರೆ ನಮ್ಮ PU ಕಾಲೇಜ್ಗಳಿಗೆ ಅಂತ ಒಳ್ಳೆ ಅಧಿಕಾರಿ ಇವತ್ತು ನಮ್ಮ ಸಂಸ್ಥೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿ ಆಭಾರಿಯಾಗಿದ್ದೀರಿ ಅಂತ ಹೇಳ್ತಾ, ಈಗಾಗಲೇ ವಿದ್ಯಾರ್ಥಿಗಳಿಗೆ ರೋಲ್ ಮಾಡಲ್ ಆದಂತ IPS ಆಫೀಸರ್ ಹರಿರಾಮ್ ಶಂಕರ್ ಮತ್ತು ರಶ್ಮಿ ಮೇಡಮ್, AC ಅಸಿಸ್ಟೆಂಟ್ ಕಮಿಷನರ್ AC ಮೇಡಮ್ ಈಗಾಗಲೇ ಇದ್ದಿದ್ರು. ಅವರಿಗೂ ಪ್ರೀತಿಯ ನಮಸ್ಕಾರ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಸಂಸ್ಥೆಯ ಮೇಲಿಟ್ಟ ಪ್ರೀತಿ ವಿಶ್ವಾಸಕ್ಕೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂದಿದೆ. ರಾಜೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ರಾಜೇಶ್ ಎಲ್ಲ ಕೆಲಸ ರಾಜೇಶ್ ಮಾಡಿದ್ರು, ನಾನು ಮಾಡಿದಂತ ನನ್ನ ಮೇಲೆ ಹೇಳ್ತಾ ಇದ್ರು. ರಾಜೇಶ್ ಮತ್ತೆ ಉದಯ್ ಸರ್ ಇಡೀ ದಿನ ಬಂದು ಎಲ್ಲ ಕಾರ್ಯಕ್ರಮದ ರೂಪುರೇಷೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ರಾಕ್ಟಿಕಲಿ ಹೇಗೆ ಮಾಡಬೇಕು ಅನ್ನೋದನ್ನ ಮಾರ್ಗದರ್ಶನ ಮಾಡ್ತಾ ಇದ್ರು. ಅವರಿಗೂ ನಾನು ಅಧ್ಯಕ್ಷರು ಮಾತನಾಡಿ ಆಯ್ತು, ಮಧ್ಯದಲ್ಲಿ ಮಾತನಾಡಬಾರ್ದು. ಒಂದು ನಿಮಿಷಗಳ ಕಾಲಾವಕಾಶ ಸಮಯ ಎಲ್ಲರ ವೇದಿಕೆ ಮೇಲಿರೋ ಎಲ್ಲರನ್ನ ಕೇಳ್ಕೊಳ್ತಾ, ರಮೇಶ್ ಸರ್ ಹೇಳಿದಾಗೆ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡಿ ಬರ್ಬೇಕಾದ್ರೆ ನಮ್ಮ ಜಯಪ್ರಕಾಶ್ ಹೆಗ್ಡೆ ಸರ್ ಅವರ ಮಾರ್ಗದರ್ಶನ, ಅದ್ರ ಜೊತೆಯಲ್ಲಿ ನಾನು ಬೆಳಿಗ್ಗೆ ಹೇಳಿದಾಗೆ ಯಾವುದೇ ಟೈಮ್ ಬೌಂಡಿಂಗ್ ಅನ್ನ ಇಟ್ಕೊಳ್ದೆ, ಹಗಲು ರಾತ್ರಿ ಅಂತ ಲೆಕ್ಕಿಸದೆ ಈ ಕಾರ್ಯಕ್ರಮದ ಹಿಂದೆ ದುಡಿದವರು ನಮ್ಮ KC ರಾಜೇಶ್ ಸರ್ ಮತ್ತೆ ಉದಯ್ ಕುಮಾರ್ ಶೆಟ್ಟಿ ಪಡುಕೆರೆ ಅವರು. ಸುಮಾರು 15 ದಿನದಿಂದ ಪ್ರತಿದಿನ ಸಂಜೆ ನಮ್ಮ ಕಾಲೇಜ್ ಮುಗಿದಾದ ನಂತರ ಇಲ್ಲಿಗೆ ಬಂದು ಎಲ್ಲ ಕಾರ್ಯಕ್ರಮಗಳ ಒಂದು ಅಚ್ಚುಕಟ್ಟು ಜವಾಬ್ದಾರಿಯನ್ನು ವಹಿಸಿಕೊಂಡು, ಪ್ರತಿಯೊಂದು ಚಿಕ್ಕ ಪುಟ್ಟ ಕರೆಕ್ಷನ್ ಇಂದ ಹಿಡಿದು ಇದು ಹೀಗೆ ಬರಬೇಕು, ಹೀಗೆ ಆಗ್ಬೇಕು ಅಂತ ಹೇಳಿ, ಎಲ್ಲೆಲ್ಲೋ ತಮ್ಮ ಕಾರಿನಲ್ಲಿ ಸ್ವತಃ ತಮ್ಮ ಡೀಸೆಲ್ ಅನ್ನ ಖರ್ಚು ಮಾಡಿಕೊಂಡು ತಮ್ಮ ವ್ಯಾಲ್ಯೂಯೇಬಲ್ ಟೈಮ್ ಅನ್ನ ಅದಕ್ಕೆ ಸ್ಪೆಂಡ್ ಮಾಡಿ ಒಂದು ಟೈಮ್ ಅನ್ನ ಕೊಟ್ಟು ಈ ಕಾರ್ಯಕ್ರಮ ಇಷ್ಟು ವ್ಯವಸ್ಥಿತವಾಗಿ ಮೂಡಿ ಬರ್ಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆಯಿಂದ ಒಂದು ಸಣ್ಣ ಅವರಿಗೆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ನಮ್ಮ ಅಧ್ಯಕ್ಷರು ಆದಿಯಾಗಿ ಎಲ್ಲರೂ ಕೂಡ ಒಂದು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೇವೆ. ಹಾಗಾಗಿ KC ರಾಜೇಶ್ ಅಣ್ಣ ಮತ್ತೆ ಉದಯಣ್ಣ ಪಡುಕೆರೆ ವೇದಿಕೆ ಮುಂಭಾಗದಲ್ಲಿ ಬಂದು ನಮ್ಮ ಹಿರಿಯರ ಮೂಲಕ ಒಂದು ಗೌರವವನ್ನು ಸ್ವೀಕರಿಸಬೇಕು. ನಿಮ್ಮ ಈ ಅವಿರತ ಪರಿಶ್ರಮದಿಂದ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟು